ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ನಗರ ಒಂದ್ಸರಿ ಮಾತುಗಳೆಲ್ಲ ಒಂಥರ ಹೇಳ್ತೀವಿ. ಹಲ್ಲೆಲೂಯಾ. ಈ ಅಂದರೆ ಈ ಅಂದರೆ ನೀವೆಲ್ಲ ನಕ್ಕಂಗಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೇವೆ ಹೋರಾಟಗಳು ಹೆಚ್ಚು, ಸೇವೆ ಸಂಕಷ್ಟಗಳು ಹೆಚ್ಚು. ಈ ದೇಹ ಇರೋವರೆಗೂ ಕೂಡ ಮುಳ್ಳುಗಳು ಹೆಚ್ಚಿರ್ತವೆ, ನೋವುಗಳು ಹೆಚ್ಚಿರ್ತವೆ, ಬಲಹೀನತೆಗಳು ಹೆಚ್ಚಿರ್ತವೆ. ಆಗೋದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಬರುತ್ತಿರ್ತವೆ, ನೋವಿನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಬರುತ್ತಿರ್ತವೆ. ಪೌಲನ ಜೀವಿತದ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಇವತ್ತಿನ ದಿವಸ ವಾಕ್ಯ ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17-18 ವಾಕ್ಯಗಳನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಕೊನೆಯ ಅಧ್ಯಾಯ 17 ಮತ್ತು 18ನೇ ವಾಕ್ಯ ಧ್ಯಾನ ಮಾಡೋಣ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯನ್ನ ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನ ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯಗಳನ್ನ ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೌಲನು 3 ಸಾರಿ ಸುವಾರ್ತ ಸೇವಾ ಪ್ರಯಾಣವನ್ನ ಮಾಡ್ತಾನೆ. 1ನೇ ಸಾರಿ, 2ನೇ ಸಾರಿ, 3 ಸಾರಿ ಮಾಡಿದಂಥ ಸಮಯದಲ್ಲಿ ಅನೇಕವಾದ ಶೋಧನೆಗಳು, ಅನೇಕವಾದ ಹೋರಾಟಗಳು, ಅನೇಕವಾಗಿರ್ತಕ್ಕಂಥ ಓದಲೆಲ್ಲ ಅವಮಾನಕರವಾದಂತಹ ಪರಿಸ್ಥಿತಿಗಳು, ಜೈಲಲ್ಲಿ ಆಗ್ತಾರೆ. ಭಯಂಕರವಾದ ಸ್ಥಿತಿಯನ್ನ ಪೌಲನು ಎದುರಿಸಬೇಕಾಗುತ್ತೆ. ಆ ಸಮಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನು ನಂಬಿದಿರ್ತಕ್ಕಂಥ ನನ್ನವರೇ ನನ್ನನ್ನು ಬಿಟ್ಟು ಹೊರಟು ಹೋದ್ರು, ಆದ್ರೆ ನನ್ನನ್ನ ಕರೆದಿರುವಂತ ದೇವರು ನನ್ನನ್ನ ಯಾವ ಕಾರ್ಯಕ್ಕಾಗಿ ನೇಮಕ ಮಾಡಿದ್ದಾನೋ ಆ ದೇವರು ನನ್ನನ್ನ ಬಿಡಲಾರದೆ ನನ್ನ ಬಳಿಯಲ್ಲಿ ನಿಂತುಕೊಂಡನು. ಇದೇ ಮೂಲ ಇವತ್ತು. ಹಲ್ಲೆಲೂಯಾ. ಯಾರು ಕೈ ಬಿಟ್ಟರು ಕೂಡ, ಅಣ್ಣ ತಮ್ಮಂದರು, ನಿನ್ನ ಕುಟುಂಬದವರು, ನಿನ್ನ ಬಂಧು ಬಳಗದವರು, ನಿನಗಿರುವಂತ ಸರ್ವ ಜನರು ನಿನ್ನನ್ನು ಕೈ ಬಿಟ್ಟರು ಕೂಡ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಮರೆಯುವುದಿಲ್ಲ, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ, ನಿನ್ನ ಕಣ್ಣೀರನ್ನು ಒರೆಸ್ತೇನೆ, ನಿನಗೋಸ್ಕರವಾಗಿ ನಾನು ಪರಲೋಕದ ಸಿಂಹಾಸನವನ್ನು ಬಿಟ್ಟು ಬಂದಿದ್ದೇನೆ, ನಿನ್ನನ್ನು ಶುದ್ಧ ಮಾಡುತ್ತೇನೆ, ನಿನ್ನ ಅನಾರೋಗ್ಯವನ್ನ ತೊಲಗಿಸ್ತೇನೆ, ನಿನಗೆ ಬಿಡುಗಡೆ ಕೊಡುತ್ತೇನೆ ಎಂಬುದಾಗಿ ಕರ್ತನು ಯಾವಾಗಲೂ ತನ್ನ ಮಕ್ಕಳಾದಂತ ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಎಷ್ಟು ನಂಬಿದ್ದೆ, ಎಷ್ಟು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದೆ, ಅವರ ಜೊತೆ ಸೇವಕರಾಗಿ ಸ್ವಲ್ಪ ದಿವಸಗಳ ಕಾಲ ನನ್ನ ಸಂಗಡ ಬಂದ್ರು, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ವಿ, ಹೋರಾಟಗಳು ಮಾಡಿದ್ವಿ, ಆದ್ರೆ ಅವರು ನನ್ನನ್ನ ಎದುರಿಸಿ ಸುವಾರ್ಥ ಸೇವೆಯ ವಿಷಯದಲ್ಲಿ ನನ್ನನ್ನ ಬಿಟ್ಟು ಹೊರಟು ಹೋಗ್ಬಿಟ್ರು ಅಂತೇಳಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಯಾರು ಬಿಟ್ಟು ಹೋದ್ರು ಕೂಡ ದೇವರು ನನ್ನನ್ನ ನಿನ್ನನ್ನ ಬಿಡುವುದಿಲ್ಲ. ಎಷ್ಟೆಲ್ಲ ಜನರು, ಕೆಲವೊಬ್ಬರಿಗೆ ನಮಗೆ MLA ಪರಿಚಯ ಇದನ್ರಿ, MP ಪರಿಚಯ ಇದನ್ರಿ, CM ಪರಿಚಯ ಇದನ್ರಿ, PM ಪರಿಚಯ ಇದನ್ರಿ, ಅಮೆರಿಕದ ಅಧ್ಯಕ್ಷ ಕೂಡ ಪರಿಚಯ ಇದನ್ ಅಂತ ಹೇಳ್ಕೊಂತಿರ್ತಾರೆ ಕೆಲವೊಬ್ಬರು. ಯಾರು ಪರಿಚಯ ಇದ್ರು ಯೇಸು ಕ್ರಿಸ್ತನ ಪರಿಚಯ, ಯೇಸು ಕ್ರಿಸ್ತನ ನಿನ್ನ ಸ್ವಂತ ರಕ್ಷಕನಾಗಲಾರದೆ ಇದ್ರೆ ನಿನಗೆ ಸಮಾಧಾನನೇ ಸಿಗೋದಿಲ್ಲ. ಹಲ್ಲೆಲೂಯಾ. ನಿನಗೆ ಸಂತೃಪ್ತಿನೇ ಸಿಗೋದಿಲ್ಲ. ನಿನಗೆ ಭವಿಷ್ಯತ್ತು ಏನೆಂಬುದಾಗಿ ಗೊತ್ತಾಗಲಾರದ ಸ್ಥಿತಿಯಲ್ಲಿ ನೀನು ಇರ್ತೀಯ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತಂದ್ರೆ, ಆ ಕರ್ತನು ನಿನ್ನ ಸಂಕಟದ ಮಧ್ಯದಲ್ಲಿ ನಿನ್ನ ಜೊತೆಯಾಗಿರುವಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪೌಲನನ್ನ ಎಲ್ಲರೂ ಬಿಟ್ಟರು ಕೂಡ ಕರ್ತನು ನನ್ನನ್ನ ಬಿಡಲಿಲ್ಲ. ಕರ್ತನು ನನ್ನ ಬಳಿಯಲ್ಲಿ ನಿಂತುಕೊಂಡ. ಹಲ್ಲೆಲೂಯಾ.
ಸೆರೆಮನೆಯಲ್ಲಿ ಕರ್ತನು ನನ್ನ ಸಂಗಡ ಇದ್ದ, ಮುಳ್ಳಿನಲ್ಲಿ ಅಡವಿಯಲ್ಲಿ ನಡೆಯುವಾಗಲೂ ಕರ್ತನು ನನ್ನ ಸಂಗಡ ಇದ್ದ, ಅನೇಕ ಜನರು ನನ್ನನ್ನು ಸಾಯಿಸಬೇಕು ಅಂತೇಳಿ ಹೇಳಿದಾಗಲೂ ಕರ್ತನು ನನ್ನ ಸಂಗಡ ಇದ್ದ. ಒಂದು ಸಾರಿ ಒಂದು ಪ್ರದೇಶಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಹುಟ್ಟು ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಎದ್ದು ನಡೆದಾಡಿದಂತ ಸಮಯದಲ್ಲಿ ಅಲ್ಲಿರುವಂತ ಜನರು ನನ್ನನ್ನು ದೇವರು ಎಂಬುದಾಗಿ, ದೇವರೇ ಇಳಿದು ಬಂದಿದ್ದಾನೆ ಎಂಬುದಾಗಿ, ನನಗೋಸ್ಕರವಾಗಿ ಯಜ್ಞಗಳನ್ನು ಮಾಡುವುದಕ್ಕೋಸ್ಕರವಾಗಿ ಬಂದಿರುವಂತ ಸಮಯದಲ್ಲಿ ಅವರು ತಪ್ಪಾಗಿ ತಿಳಿದುಕೊಂಡಂತ ಸಮಯದಲ್ಲಿಯೂ ಕೂಡ ಕರ್ತನು ನನ್ನ ಸಂಗಡ ಇದ್ದ. ಜನರೆಲ್ಲರೂ ಹೊಡಿತಾರೆ, ಏನೆಲ್ಲ ಕಾರ್ಯಗಳು ಮಾಡಿದಾಗಲೂ ಕೂಡ ಕರ್ತನು ಮಾತ್ರ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಕರ್ತನು ಮಾತ್ರ ನನ್ನ ಸಂಗಡ ಇರಲಿಲ್ಲ. ಕರ್ತನು ನನ್ನ ಸಂಗಡ ಇದ್ದಾನೆ. ಯಾವ ಕರ್ತನು ನನ್ನ ಸಂಗಡ ಇದ್ದಾನೆಯೋ, ಯಾವ ಕರ್ತನು ಪೌಲನ ಸಂಗಡ ಇದ್ದನೋ, ಯಾವ ಕರ್ತನು ಅನೇಕ ದೈವ ಸೇವಕರ ಸಂಗಡ ಇರ್ತಾರೋ, ಅದೇ ಕರ್ತನು ಕೂಡ ಇವತ್ತು ಯಾರ ಸಂಗಡ ಇದ್ದಾರೆ? ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಅನೇಕರು ಬಹಳ ಬಲಹೀನರಾಗಿ ಹೋಗಿರ್ತಾರೆ ಸೇವೆಯ ವಿಷಯದಲ್ಲಿ, ವಿಶ್ವಾಸದ ವಿಷಯದಲ್ಲಿ ಬಹಳ, ಅಯ್ಯೋ ಈಗ ಆಗ್ಬಾರ್ದಾಗಿತ್ತಲ್ಲ, ಈಗ ಆಗ್ಬಿಡುತ್ತಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾರು ಕೈ ಬಿಟ್ಟರು ಕೂಡ ನಿನ್ನ ನಂಬಿದಂತ ದೇವರು ನಿನ್ನನ್ನ ಕೈ ಬಿಡೋದಿಲ್ಲ. ಆತನ ವಾಕ್ಯ ಹೇಳುತ್ತೆ, ಒಂದು ವೇಳೆ ಎತ್ತ ತಾಯಿ ತನ್ನ ಮಗುವನ್ನ ಮರೆತರೂ ಮರಿತಾ ಇದ್ದಾರೆ. ಇವತ್ತಿನ ದಿವಸ ಟಿವಿಯಲ್ಲಿ ನೋಡಿದ್ರೆ ಏನ್ ಮಾಡ್ತಾರ್ರಿ? ಎತ್ತ ಮಕ್ಕಳನ್ನ ಗಟಾರದಲ್ಲಿಯೋ ಕಸದ ತೊಟ್ಟಿಯಲ್ಲಿಯೋ ಎಲ್ಲೆಲ್ಲಿಯೋ ಬಿಸಾಕಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಹೇಳಿದಂತ ಪ್ರತಿಯೊಂದು ಮಾತು ಕೂಡ ನೆರವೇರಲೇಬೇಕು. ನೆರವೇರಲಾರದೆ ಯಾವುದು ಕೂಡ ತೆಗೆದು ಹಾಕಲ್ಪಡುವುದಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಕರ್ತನು ನನ್ನ ಬಳಿಯಲ್ಲಿ ನಿಂತುಕೊಂಡನು. ಅದೇ ನಮಗೆ ಶುಭ ಸಂದೇಶ. ದೇವರು ನನ್ನ ಸಂಗಡ ಇದ್ದಾನೆ. ನಾನು ಆರಾಧನೆ ಮಾಡುವಂತ ದೇವರು ನಿಮ್ಮನ್ನ ಪೀಡಿಸುವ ದೇವರಲ್ಲ, ಕಾಡಿಸುವ ದೇವರಲ್ಲ, ನಿಮಗಾಗಿ ಬಲಿಗಳನ್ನ ಕೇಳುವ ದೇವರಲ್ಲ. ನಿಮಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನೇ ತಾನೇ ಬಲಿಯಾಗಿ ಬಿಟ್ಟಿದ್ದಾನ. ನಿಮ್ಗೆ ಇಷ್ಟು ಸಾವಿರ ಅಷ್ಟು ಸಾವಿರ ಅದು ಇದು ಆ ವಾರ ಮಾಡ್ರಿ ಈ ವಾರ ಮಾಡ್ರಿ, ಏಸಪ್ಪನ ಸುತ್ರಿ ಅಂದ್ರೆ ಇವತ್ತು ಕೆಲವು ಜನ ಗಿಡಗಳ ಸುತ್ತಿಸ್ತಾರೆ ಅವ್ರ ಮಕ್ಕಳನ್ನ. ಏಸಪ್ಪನ ಬಳಿಗೆ ಕರ್ಕೊಂಡು ಬರ್ರಿ ಅಂತಂದ್ರೆ ಇಲ್ಲೂ ಕೇಳ್ತಾರೆ, ಮತ್ತೆ ಹೊರಗಡೆ ಹೋದ್ಮೇಲೆ ಆಟ ಮೊದಲ ಆಟ. ಪ್ರೈಸ್ಗಳ ಪ್ರಯೋಜನ ಎಲ್ಲ. ಭಕ್ತಿ ಎಲ್ಲಿಯಾದ್ರೂ ಒಂದೇ ಆಗಿರಬೇಕು, ವಿಶ್ವಾಸ ಎಲ್ಲಿದ್ರು ಒಂದೇ ಆಗಿರ್ಬೇಕು. ನೀನು ಎರಡು ವಿಶ್ವಾಸದಲ್ಲಿ ಇದ್ದಿ ಅಂದ್ರೆ ನೀನೇ ಬಲಹೀನನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚಾದಾಗ ಚಾ ಪುಡಿ ಹಾಕಿದ್ರೆ ಚಂದ ಇರುತ್ತೆ, ಖಾರ ಪುಡಿ ಹಾಕಿದ್ರೆ ಅರ್ಧ ಚಾ ಪುಡಿ ಅರ್ಧ ಖಾರ ಪುಡಿ ಹಾಕಿದ್ರೆ ಚಂದ ಇರುತ್ತೆ. ಹೆಂಗಿರುತ್ತೆ ರೀ? ಸಿಹಿಗ ಖಾರ ಸಕ್ಕರೆ ಇರುತ್ತೆ, ಸಕ್ಕರೆ ಬಿಡಬೇಡ್ರಿ. ಹಲ್ಲೆಲೂಯಾ. ಅದ್ರಂಗೆ ಏಸಪ್ಪನೂ ಬೇಕು. ಇನ್ನ ಬೇರೆ ಲೋಕದಾಗ ಜಗ್ಗಿ ಜನ ಅದಾರ, ಆದ್ರೆ ಮೂಲ ಒಬ್ನೇ ಸೈತಾನ. ಹಲ್ಲೆಲೂಯಾ. ಅವನ ಕೈ ಕೆಳಗಡೆ ಅನುಚರರು ಜಗ್ಗಿ ಜನ ಅದಾರ. ಆ ಲೋಕದಲ್ಲಿರುವಂತ ಅವರೂ ಬೇಕು ಅಂತೇಳಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಪರಲೋಕ ಎಷ್ಟು ಮಾತ್ರಕ್ಕೂ ಸಿಗುವುದಿಲ್ಲ. ವಾಕ್ಯವನ್ನ ತಿಳ್ಕೊಳ್ರಿ. ವಾಕ್ಯ ಎಲ್ಲಿ ಅನೇಕ ಈ ಒಂದು ಬಾದರ್ಲಿ ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ವಾಕ್ಯ ಇರಲಾರ್ದಂತ ಸ್ಥಿತಿ ಇತ್ತು, ಬರುಡಾದಂತ ಸ್ಥಿತಿ ಇತ್ತು, ಅಡವಿಯ ಸ್ಥಿತಿಯಲ್ಲಿ ಇತ್ತು, ವಾಕ್ಯ ಏನೆಂಬುದಾಗಿ ಗೊತ್ತಿರಲಾರ್ದಂತ ಸ್ಥಿತಿಯಲ್ಲಿ ಇತ್ತು. ಆದ್ರೆ ಇವತ್ತಿನ ದಿವಸ ಅನೇಕ ಜನರು ವಾಕ್ಯ ಕೇಳಬೇಕು, ತಿಳ್ಕೊಳ್ಳಬೇಕು, ಪರಲೋಕ ಯಾವ ರೀತಿಯಾಗಿದೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕಂತೇಳಿ ದೇವರೇ ತನ್ನ ದಾಸರನ್ನ ಇಟ್ಟು, ತನ್ನ ಅಭಿಷೇಕಿಸಿದಂತ ಸೇವಕರನ್ನ ಇಟ್ಟು ಮಾತಾಡ್ತಾ ಇದ್ರೆ ಆ ಮಾತುಗಳನ್ನ ನೀವು ತಿರಸ್ಕಾರ ಮಾಡಿದ್ರೆ, ಹಲ್ಲೆಲೂಯಾ. ಯಾರು ತಿರಸ್ಕಾರ ಮಾಡ್ತಾರೆ? ಉಂಡು ಮನೆಗೆ ಏನಂತಾಳೆ ಅಂತಾರೆ ಮುಂದೆ. ಹಲ್ಲೆಲೂಯಾ. ಏನ್ರಿ? ಉಪ್ಪುಂಡು ಮನೆಗೆ ಏನ್ ಮಾಡೋರು? ಹಲ್ಲೆಲೂಯಾ. ಆ ರೀತಿಯಾಗಿ ಆಶೀರ್ವಾದ ಎಲ್ಲ ಎಸ ಪಡ್ಕೊಳ್ಳಿ, ಆಗ ನಾವು ನಡ್ಕೊಳ್ಳೋದು ಹಂಗೆ. ಹಲ್ಲೆಲೂಯಾ. ಹೇಗ್ರಿ? ಆಶೀರ್ವಾದ ಬೇಕಾ? ಏಸಪ್ಪನ ಹತ್ರ ಬರ್ತೀವಿ. ಲೋಕದಾಗ ಹೋದ್ಮೇಲೆ ಲೋಕದವರ ರೀತಿಯಲ್ಲಿ ನಾವು ಇರ್ತೀವಿ, ಜೀವಿಸ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ. ಒಂದು ವೇಳೆ ದೇವ್ರು ಇಲ್ಲಿ ನಿಮಗೆ ಕೊಡ್ಬೋದು. ಯಾಕೆ ಹೇಳ್ರಿ? ಆಲಯಕ್ಕೆ ಬರ್ತಾ ಇದ್ದೀರಿ, ಯಾಕಂದ್ರೆ ಒಬ್ಬರನ್ನ ಒಂಥರ ನೋಡುವಂತ ದೇವರೆಲ್ಲ ಆತನ ಪಕ್ಷಪಾತ ಇಲ್ಲದ ದೇವರ. ಹಲ್ಲೆಲೂಯಾ. ಪಕ್ಷಪಾತವಿಲ್ಲದ ದೇವರು ಆತನು ನಿಮಗೆ ಈ ಲೋಕದಲ್ಲಿ ಆಶೀರ್ವಾದಗಳನ್ನ ಮಾಡಬಹುದು. ಆದರೆ ಆ ಆಶೀರ್ವಾದದ ಹಿಂದೆ ಒಂದು ವೇಳೆ ಪರಿಪೂರ್ಣವಾಗಿ ನೀವು ನಡಿಲಾರದೆ ಇದ್ರೆ ನಿಮಗೆ ಪರಲೋಕ ಸಿಗಲ್ಲ. ಹಲ್ಲೆಲೂಯಾ. ಏನ್ ಸಿಗಲ್ಲ? ಪರಲೋಕ ಸಿಗಲ್ಲ. ಅದ್ರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾನೆ, ಕರ್ತನು ನಿನ್ನ ಸಂಗಡ ನಿಲ್ಲಬೇಕಾದ್ರೆ ನೀನು ಪರಿಶುದ್ಧನಾಗಿರುವ ದೇವರಿಗೆ ನಡೆದುಕೊಳ್ಳುವಂತ ಮಗನು ಮಗಳು ಆಗಬೇಕು. ದೇವರು ಕರೆದಾಗೆಲ್ಲ ಬರ್ತೀನಿ ಅಂತ ಹೇಳಿದನೋ ಇಲ್ವೋ? ಎಲ್ಲಿಬ್ಬರು ಮೂವರು ಕೂಡಿ ನನ್ನ ನಾಮದಲ್ಲಿ ಬರುವರು ಅವರ ಸಂಗಡ ಜೊತೆಗೆ ನಾನು
ಇದ್ದೇನೆ. ವಾಕ್ಯ ಹೇಳುವಂಥದ್ದು. ವಾಕ್ಯವನ್ನು ಅನೇಕರು ಇವತ್ತು ಗ್ರಹಿಸಿಕೊಳ್ತಾ ಇಲ್ಲ, ವಾಕ್ಯವನ್ನು ಅನೇಕರು ಇವತ್ತು ಸ್ವೀಕಾರ ಮಾಡ್ತಾ ಇಲ್ಲ. ಈ ಪೌಲನು ಒಂಟಿಗನಾದಂಥ ಸಮಯದಲ್ಲಿ, ಎಲ್ಲರೂ ಕೈ ಬಿಟ್ಟು ಹೋದಂಥ ಸಮಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಪೌಲನ ಜೀವಿತದಲ್ಲಿ ಬಂದಾಗ ಪೌಲನು ಏನ್ ಹೇಳ್ತಾ ಇದ್ದಾನ್ರಿ? ಎಲ್ಲರೂ ಬಿಟ್ಟರು, ಕರ್ತನು ನನ್ನನ್ನ ಬಿಡಲಿಲ್ಲ. ಮಣ್ಣಿಂದ ಬಂದಂತ ನೀನು ಪುನಃ ಮಣ್ಣಿಗೆ ಒಂಟಿಯಾಗಿ ಹೋಗ್ತಿ, ಜಂಟಿಯಾಗಿ ನೀನು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹೋಗೋದ್ರ ಒಳಗಡೆಯಾಗಿ ಸ್ಥಿರವಾದ ಆಸ್ತಿಯಾಗಿರುವಂತ ಯೇಸು ಕ್ರಿಸ್ತನನ್ನ ನೀನು ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನನ್ನ ನೀನು ಸಂಪಾದನೆ ಮಾಡಿಕೊಂಡ್ರೆ ಆತನು ನಿನ್ನನ್ನ ಬಲಪಡಿಸ್ತಾನೆ, ನಿನ್ನ ಬಳಿಯಲ್ಲಿ ಇರುತ್ತಾನೆ. ಮೊದಲನೇದಾಗಿ ಆತನು ನಿನ್ನ ಪಕ್ಕದಲ್ಲಿ ಇರ್ತಾನೆ, ಹತ್ತಿರವೇ ಇರ್ತಾನೆ. ಎರಡನೇದಾಗಿ ಆತನು ಏನ್ ಮಾಡ್ತಾನೆ ನೋಡ್ರಿ, ಇದಲ್ಲದೆ ಆತನು ನನ್ನನ್ನ ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ಎರಡನೇದಾಗಿ ಆತನ ಏನ್ ಮಾಡ್ತಾನೆ, ನಿನ್ನ ಬಳಿಯಲ್ಲಿ ಇದ್ದು, ಸಿಂಹ ಬಾಯಿ ತಕ್ಕೊಂಡು ಕುತ್ಕೊಂಡಿರುತ್ತೆ. ಯಾವ ಸಿಂಹ? ಗರ್ಜಿಸುವ ಸಿಂಹ. ಯಾರವನು? ಸೈತಾನ. ಅವನು ಯಾವ್ದಾವ್ದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ? ಅನಾರೋಗ್ಯಕ್ಕೆ ಮೂಲನೇ ಅವನು. ಯಾರು? ಸೈತಾನ. ಮತ್ತೆ ಏನ್ ತರ್ತಾನೆ? ಸಮಸ್ಯೆಗಳು ತರ್ತಾನೆ, ಶೋಧನೆಗಳು ತರ್ತಾನೆ, ಪೀಡಿಸುವ ಕಾಡಿಸುವ ಆತ್ಮಗಳನ್ನು ನಿನ್ನ ಬಳಿಗೆ ಬರಗೊಡ್ತಾನೆ. ಆ ಸಮಯದಲ್ಲಿ ದೇವರು ಏನ್ ಮಾಡ್ತಾರಂತೆ, ಆ ಸಿಂಹದ ಬಾಯೊಳಗಿಂದ ನಿನ್ನನ್ನ ತಪ್ಪಿಸ್ತಾನೆ. ಇವತ್ತಿನ ದಿವಸ ಅನೇಕ ಜನರು ಬಲಹೀನರಾಗಿ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಸಿಕ್ಕಿ ಬಿದ್ದು ಸಮಾಧಾನ ಇರಲಾರದೆ ಅಳಿತಾ ಇದ್ದಾರೆ. ಕಾರಣ ಏನಂದ್ರೆ, ಅವರು ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬಂದು ಅವರಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ. ಆತನ ರಕ್ತವೇ ಪರಿಶುದ್ಧವಾಗಿರುವಂಥದ್ದು. ಆ ಪರಿಶುದ್ಧವಾದ ರಕ್ತದ ಮೂಲಕವೇ ಎಲ್ಲಾ ಮನುಷ್ಯರ ಪಾಪ ಪರಿಹಾರವಾಗುತ್ತದೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ದೇಹವನ್ನ ದಂಡನೆ ಮಾಡಿಕೊಳ್ತಾರೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋದರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ಕೊಂತಾರೆ. ತಮ್ಮ ದೇಹವನ್ನ ಎಲ್ಲೆಲ್ಲೋ ಚುಚ್ಚಿಕೊಳ್ಳುವಂಥದ್ದು ಏನೆಲ್ಲ ಮಾಡ್ತಾರೆ. ಏನು ಮಾಡಿದ್ರು ಕೂಡ ಸ್ವರ್ಗ ಮಾತ್ರ ಸಿಗಲ್ಲ. ನಿಮಗೆ ಸಮಾಧಾನ ಬರ್ಬೋದು, ನನ್ನ ಅಪ್ಪ ನನ್ನ ಮುತ್ತಾತ ಮಾಡ್ಯಾನ ನಾನು ಮಾಡ್ತೀನಿ ಅಂತೇಳಿ ನೀನು ಡೈಲಾಗು ಹೊಡಿಬೋದು. ನಿನ್ನ ಆತ್ಮ ತೃಪ್ತಿಗೋಸ್ಕರವಾಗಿ ನೀನು ಏನೆಲ್ಲ ಕಾರ್ಯಗಳು ಮಾಡಬಹುದು, ದೇಹ ದಂಡನೆ ಮಾಡಿಕೊಳ್ಳಬಹುದು. ಆದರೆ ಸಿಂಹಗಳ ಬಾಯಿಂದ, ಆ ಸಿಂಹ ಅದರಲ್ಲೇ ಇದೆಯೇ ನೀನು, ಅವನೇ ನಿನ್ನನ್ನು ಆಳ್ತಾ ಇರುವಂಥದ್ದು. ಒಬ್ರು ದೇವ್ರು ಆಳ್ಬೇಕು, ಎರಡನೇದಾಗಿ ದುರಾತ್ಮ ಶಕ್ತಿಗಳು ಆಳ್ತವೆ ಮನುಷ್ಯನನ್ನು. ಅಲ್ಲಿ ಎರಡೇ ಆಪ್ಷನ್, ಮತ್ತೆ ಮೂರನೇದು ಯಾವುದು ಇಲ್ಲ. ಅಲ್ಲಿ ಒಬ್ಬಾತನ ದೇವರು ನಿನ್ನನ್ನು ಆಳಬೇಕು, ಇಲ್ಲಾಂದ್ರೆ ದುರಾತ್ಮ ಶಕ್ತಿ ನಿನ್ನನ್ನ ಆಳಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನ ಸಂಗಡ ದೇವರು ಏನ್ ಮಾಡ್ತಾ ಇದ್ದಾನಂತೆ, ಸಿಂಹಗಳ ಬಾಯೊಳಗಿಂದ ಆತನನ್ನ ತಪ್ಪಿಸ್ತಾ ಇದ್ದಾನೆ. ಅನಾರೋಗ್ಯಗಳು, ಭಯಂಕರವಾದಂತ ಪರಿಸ್ಥಿತಿಗಳು, ಭಯಂಕರವಾಗಿರ್ತಕ್ಕಂಥ ಶೋಧನೆಗಳು ಅವೆಲ್ಲವೂ ಸೈತಾನನ್ನು ಹೊಡಿಬೇಕು ಹೊಡಿಬೇಕು ಹೊಡಿಬೇಕು, ಪೌಲನನ್ನ ಪ್ರಾಣವನ್ನ ತೆಗಿಬೇಕು ಅಂತೇಳಿ ಏನೆಲ್ಲ ಕಾರ್ಯಗಳು ಮಾಡಿದಂತ ಸಮಯದಲ್ಲಿ ದೇವರು ಅವನ ಸಂಗಡ ಇದ್ದು ಏನ್ ಮಾಡ್ತಾ ಇದ್ದಾನಂತೆ, ಸಿಂಹದ ಬಾಯೊಳಗಿಂದ ತಪ್ಪಿಸ್ತಾ ಇದ್ದಾನೆ. ಭಯ ಪಡಬೇಡ್ರಿ, ಸೈತಾನನಿಗೆ ಹಲ್ಲುಗಳು ಏನಾಗಿವೆ, ಮುರಿದು ಬಿದ್ದಿದೆ. ಏನಾಗಿದ್ದಾವೆ? ಮುರಿದು ಬಿಟ್ಟಿದೆ. ಯಾಕೆ ಮುರಿದಿದ್ದಾವೆ ಹೇಳ್ರಿ? ಯಾಕೆ ಮುರಿದಿದ್ದವ್ರಿ? ಶಿಲುಬೆಯಲ್ಲಿ ಸ್ವಾಮಿಯವರು ಏನ್ ಮಾಡ್ಬಿಟ್ಟಿದ್ದಾರೆ, ಜಜ್ಜಿ ಬಿಟ್ಟಿದ್ದಾರೆ. ಏನ್ ಮಾಡ್ಯಾರೆ? ಜಜ್ಜಿ ಬಿಟ್ರೆ. ನಿನ್ನ ಕಡಿಬೇಕಂದ್ರೆ ಅವನಿಗೆ ಅಲ್ಲಿದ್ರೆ ಕಡಿತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ಅಲ್ಲಿದ್ರೆ ನಿಮ್ಮನ್ನ ಕස්සಲ್ಲಿ ನಿಮ್ಮನ್ನ ನುಂಗ್ತಾನೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ ಏನಂತೇಳಿ, ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಾಗ ಪರಲೋಕ ಭೂಲೋಕದ ಮಧ್ಯದಲ್ಲಿ ದೇವರು ಏನ್ ಮಾಡಿದ, ಆ ಒಂದು ಸಿಂಹವನ್ನ, ಗರ್ಜಿಸೋ ಸಿಂಹನಾಗಿರುವಂತ ಸೈತಾನ ಏನ್ ಮಾಡ್ಬಿಟ್ಟ, ತುಳಿದು ಬಿಟ್ಟ, ಜಜ್ಜಿ ಬಿಟ್ಟ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ನಿನ್ನ ಬಳಿಯಲ್ಲಿ ಇರಬೇಕಾದ್ರೆ ನಿನ್ನನ್ನ ಆತನು ಏನು ಮಾಡ್ತಾನೆ, ಸಿಂಹಗಳ ಬಾಯೊಳಗಿಂದ ತಪ್ಪಿಸ್ತಾನೆ. ಅನಾರೋಗ್ಯ ಬರುವಂತದ್ರಿಂದ ತಪ್ಪಿಸ್ತಾನೆ, ಭಯಂಕರವಾಗಿರ್ತಕ್ಕಂಥ ಶೋಧನೆ ಬರುವಂತದ್ರಿಂದ ತಪ್ಪಿಸ್ತಾನೆ, ಭಯಂಕರವಾಗಿರ್ತಕ್ಕಂಥ ನರಳಾಟದ ಪರಿಸ್ಥಿತಿ ಬರುವಂತದ್ರಿಂದ ನಿನ್ನನ್ನ ತಪ್ಪಿಸ್ತಾನೆ. ಅದೇ ರೀತಿಯಾಗಿ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ತಪ್ಪಿಸಿದ್ದಾನೆ ನಿಮ್ಮನ್ನು ಕೂಡ ತಪ್ಪಿಸ್ತಾನೆ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಗೆ ಆತನು ಇದ್ದಾನೆ. ಮೊದಲನೇ ಯೋಹಾನ ಪತ್ರಿಕೆ 4:4 ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು, ದೊಡ್ಡವನು ಅಂತೇಳಿ. ಹಲ್ಲೆಲೂಯಾ. ಯಾರೀ ದೊಡ್ಡವರು? ಯೇಸುವಿನ ಮುಂದೆ ಎಲ್ಲರೂ ಚಿಕ್ಕವರೇ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಆಕಾಶನೇ ನನಗೆ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಭೂಮಿ ಏನಂತೆ, ಆತ ಪಾದಗಳು ಇಡುವಂತ
ಸ್ಥಳವಂತೆ, ಆಕಾಶ ಆತನಿಗೆ ಕೂತುಕೊಳ್ಳುವಂತ ಸ್ಥಳ ಅಂತೆ. ಹಲ್ಲೆಲೂಯಾ. ಆತನು ದೊಡ್ಡ ದೇವರು. ಹಲ್ಲೆಲೂಯಾ. ಮಹಾದೇವರಾತ. ಆತನಿಗೆ ಸರಿ ಸಮಾನವಾಗಿ ಯಾರನ್ನು ಕೂಡ ಹೋಲಿಕೆ ಕೂಡ ಮಾಡೋದಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ದೇವರು ನಿನ್ನನ್ನ ಸಿಂಹದ ಬಾಯಿಯೊಳಗಿಂದ ತಪ್ಪಿಸ್ತಾನೆ. ಹಲ್ಲೆಲೂಯಾ. ನಿನ್ನನ್ನ ಕೊರತೆಯಿಂದ ಆತನು ತಪ್ಪಿಸ್ತಾನೆ. ಆತನು ಸಾಮಾನ್ಯವಾದಂತ ಆತನು ಅಲ್ಲ. ಆದ್ರೆ ನೀನು ತಿಳ್ಕೊಳ್ಳಬೇಕು, ಅದನ್ನ ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಂಬಿಕೆಯಿಂದಲೇ ನೀನು ಎಲ್ಲ ಕಾರ್ಯಗಳನ್ನು ಮಾಡ್ತೀಯ. ನಂಬಿಕೆಯಿಂದ ಎಲ್ಲ ವಿಷಯಗಳಲ್ಲಿ ನೀನು ನಂಬಿಕೆಯಿಂದ ಮಾಡ್ತೀಯ. ಆದ್ರೆ ದೇವರ ಬಳಿಗೆ ಬರುವಾಗ ಮಾತ್ರ ನಿನ್ನ ನಂಬಿಕೆ ಏನಾಗ್ಬಿಡುತ್ತೆ? ಕುಂಠಿತವಾಗಿ ಬಿಡುತ್ತೆ, ಚಿಕ್ಕದಾಗಿ ಬಿಡುತ್ತೆ. ನಂಬಿಕೆಯನ್ನು ನೀನೇನ್ ಮಾಡ್ಬಿಡ್ತೀಯ? ಕುಗ್ಗಿಸಿಕೊಂಡು ಬಿಡ್ತೀಯ. ಆದ್ರೆ ವಾಕ್ಯ ಹೇಳ್ತಾ ಇದೆ, ನಿನ್ನ ನಂಬಿಕೆ ಎಷ್ಟು ಮಾತ್ರಕ್ಕೂ ಕೂಡ, ಎಳ್ಳಷ್ಟು ಮಾತ್ರಕ್ಕೂ ಕೂಡ ಕಡಿಮೆ ಆಗಬಾರ್ದು. ಇಷ್ಟೇ ಇರಲಿ ನಂಬಿಕೆ. ಎಷ್ಟಂತ ಹೇಳಿದ್ರು ಸ್ವಾಮಿ? ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿರುವುದಾದರೆ. ನಿನ್ನ ನಂಬಿಕೆ ಕಡಿಮೆ ಆಗಿತ್ತಾ? ದೇವ್ರ ಹತ್ರ ಕೂತ್ಕೋ, ದೇವ್ರ ಹತ್ರ ಪ್ರಾರ್ಥಿಸು. ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತು ಅಲ್ಲಿಗೆ ಹೋಗು ಎಂದು ನೀನು ಹೇಳಿದ್ರೆ ಅದು ಹೋಗುತ್ತಂದ್ರೆ ಏನು? ಸಮಸ್ಯೆಗಳು ಬಂದಾಗ ನನ್ನ ನಾಮದ ಮೂಲಕವಾಗಿ ನೀನು ಗದರಿಸಿದರೆ ಆ ಸಮಸ್ಯೆಯಲ್ಲಿ ನಿಲ್ಲಲ್ಲ. ಹಲ್ಲೆಲೂಯಾ. ಆ ಸಮಸ್ಯೆಯಲ್ಲಿ ನಿನ್ನ ಹತ್ರ ಸ್ಥಿರವಾಗಿ ನಿಲ್ಲೋದಿಲ್ಲ. ಇವತ್ತಿನ ದಿವಸ ಸೈತಾನನು ಅನೇಕರ ಕುಟುಂಬಗಳಲ್ಲಿ ಒಕ್ಕು ಸಮಾಧಾನ ಇರಲಾರ್ದಂತ ಸ್ಥಿತಿಯನ್ನ ಮಾಡ್ತಾ ಇದ್ದಾನೆ. ಅನೇಕ ಕುಟುಂಬಗಳನ್ನ ನುಂಗಬೇಕಂತೇಳಿ ಅನೇಕರನ್ನ ಏನ್ ಮಾಡ್ತಾ ಇದ್ದಾನೆ? ಅವನು ಕಾದುಕೊಂಡು ಕುಳಿತಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ಏಸು ನಿನ್ನ ಬಳಿಯಲ್ಲಿದ್ರೆ ಅವನು ನಿನ್ನ ಸಮೀಪಕ್ಕೂ ಕೂಡ ಬರೋದಿಲ್ಲ. ಸ್ವಾಮಿ ಏನ್ ಮಾಡ್ತಾನೆ? ತಪ್ಪಿಸ್ತಾನೆ, ತಪ್ಪಿಸ್ತಾನೆ, ತಪ್ಪಿಸ್ತಾನೆ. ಕೆಲವು ಜನರು ಆಡು ಮಾತುಗಳು ಕೇಳುವಾಗ, ಇಲ್ಲ ರೀ ಟೈಮು ಸ್ವಲ್ಪರಾಗ ಏನಾಯ್ತು ಹೋಗ್ಬಿಡ್ತು, ಇಲ್ಲಾಂದ್ರೆ ಏನಾಗ್ತದ ಹೋಗೇ ಬಿಡ್ತದ, ಸಮಯ ತಪ್ಪಿಸ್ರಿ, ಆಕ್ಸಿಡೆಂಟ್ ಆಗ್ಬಿಡ್ತಿತ್ತು ಸ್ವಲ್ಪರಲ್ಲೇ, ಜಸ್ಟ್ ಮಿಲ್ಲಿ ಸೆಕೆಂಡ್. ಹಲ್ಲೆಲೂಯಾ. ಆದ್ರೆ ದೇವ್ರು ಏನ್ ಮಾಡಿದ? ತಪ್ಪಿಸಿದ ಮೇಲೆ ಉಳ್ಕೊಂಬಿಟ್ಟ. ಹಲ್ಲೆಲೂಯಾ. ಮೊನ್ನೆ ಯಾರೋ ಒಬ್ರು ಅಜ್ಜಿ ಬಂದ್ರು ಎದ್ಲುದೊಡ್ಡಿಯಿಂದ ಅಪ್ಪವ್ರ ಹತ್ರ ತೋರಿಸ್ಕೊಳ್ಳೋಕೆ. ಆಕೆ ಸ್ಥಿತಿ ಭಯಂಕರ ಇತ್ತು. ಆ ಸಮಯದಲ್ಲಿ ಸುಮಾರು ಒಂದು 15-20 ವರ್ಷಗಳು ಜಾಸ್ತಿನೇ ಆಗಿರ್ಬೋದು. ಹಲ್ಲೆಲೂಯಾ. ಅಪ್ಪರು ಬಂದ ತಕ್ಷಣ ಕೇಳಿದ್ರು, ಏನಂತೇಳಿ, ಅಮ್ಮ ನೀನು ಇನ್ನೂ ಕೂಡ ಇದೆಯಾ ಅಂತೇಳಿ. ಆಕೆಗೆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇರಬೇಕಾದ್ರೆ ಪ್ರಾರ್ಥನೆಯ ಮೂಲಕವಾಗಿ, ವೈದ್ಯಕೀಯ ಚಿಕಿತ್ಸೆಯ ಮೂಲಕವಾಗಿ ಆವತ್ತಿನ ದಿವಸ ಅಲ್ಲಿ ಮಾಡಿ ಬಂದಿದ್ದಾರೆ ಅಪ್ಪವರು. ಆವತ್ತು ಆ ಸಮಯ ಏನಾಗ್ಬಿಟ್ಟಿದೆ? ತಪ್ಪಿಬಿಟ್ಟಿದೆ. ಹೋಗಬೇಕಾದ ಸಮಯ ಏನಾಗ್ಬಿಟ್ಟಿದೆ? ತಪ್ಪಿಬಿಟ್ಟಿದೆ. ಇವತ್ತಿನವರೆಗೂ ಕೂಡ ಆಕೆ ಏನಾಗಿದ್ದಾಳೆ? ಜೀವಂತವಾಗಿದ್ದಾಳೆ, ಬದುಕಿದ್ದಾಳೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕದ ಪ್ರಕಾರವಾಗಿ ದೇವರು ಅವುಗಳನ್ನ ತಪ್ಪಿಸ್ತಾನೆ. ನಿಮಗೆ ಯಾವುಗಳನ್ನ? ಸಿಂಹ, ಗರ್ಜಿಸುವ ಸಿಂಹವಾಗಿರ್ತಕ್ಕಂಥ ಸೈತಾನನ್ನು, ನಿನ್ನ ಪ್ರಾಣವನ್ನೇ ನುಂಗುತ್ತಾನೆ ಅವನು, ಬೇರೆ ಯಾವುದು ನುಂಗಲ್ಲ. ಹಲ್ಲೆಲೂಯಾ. ಹಿಂಸೆ ಕೊಡ್ತಾನೆ. ಪಾತಾಳದಲ್ಲಿ ಏನಿದೆ? ಹಲ್ಲುಗಳು ಕಟ 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 ಕಡಿಯೋಣ ಎನ್ನುವಂತ ಶಬ್ದ ಇರುತ್ತೆ. ಮತ್ತೆ ಏನಿರುತ್ತೆ? ಹುಳಗಳು ತಿಂತಾ ಇರ್ತವೆ ದೇಹವನ್ನ. ಮತ್ತೇನಿರುತ್ತೆ? ಬೆಂಕಿ ಸುಡ್ತಾ ಇರುತ್ತೆ, ಆರುವುದೇ ಇಲ್ಲ ಬೆಂಕಿ. ಹಲ್ಲುಗಳು ಕಟ 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 ಕಡಿಯೋಣ ಎನ್ನುವಂತ ಒಂದು ಶಬ್ದ, ಮತ್ತೆ ಹುಳಗಳು ಕಡಿಯುವಂತ ಸ್ಥಿತಿ. ಚುಕ್ಕಡಿ ಕಡಿದ್ರೇ ನಾಳೆ ದಿವಸ ಏನ್ ತರ್ರಿ? ಚುಕ್ಕಡಿ ಕುದುರೆ ತಗೊಂಬರ್ರಿ ಅಂತೇಳಿ ಅಪ್ಪರಿಗೆ ಹೇಳ್ತಾ ಇರ್ತಾರೆ. ಗುಡ್ ನೈಟ್, ಇನ್ನು ಫಾಸ್ಟ್ ಕಾರ್ಡ್ ಎಲ್ಲ ಒಂದು ಸೊಳ್ಳೆಗೆ. ಪಾತಾಳದಲ್ಲಿ ಸೊಳ್ಳೆ ಅಲ್ಲ, ಭಯಂಕರವಾಗಿರ್ತಕ್ಕಂಥ ಹುಳಗಳು ಮುತ್ತಿಕೊಂಡು ತಿಂತಾ ಇದ್ರೆ ಭಯಂಕರವಾಗಿರ್ತಕ್ಕಂಥ ವೇದನೆ, ರೋದನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸ್ವಾಮಿ ನೀವು ಅಲ್ಲಿಗೆ ಹೋಗ್ಬಾರ್ದು ಅಂತೇಳಿ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಿದ್ದಾನಂತ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ಬಾರ್ದು ಅಂತೇಳಿ? ಪಾತಾಳಕ್ಕೆ ಹೋಗ್ಬಾರ್ದು ಅಂತೇಳಿ ಸ್ವಂತ ಪ್ರಾಣವನ್ನು ಕೊಟ್ಟು ಲೋಕವನ್ನು ಪ್ರೀತಿಸಿ, ಇದು ಕೆಟ್ಟು ಹೋಗಿದ್ದಾಗಿದ್ದಾಗಲೂ ಕೂಡ ಲೋಕವನ್ನ ಪ್ರೀತಿಸಿ ಸಿಂಹಾಸನವನ್ನ ಬಿಟ್ಟು ಶಿಲುಬೆಯ ಮೇಲೆ ಆತ ಏರಿದ್ದಾನೆ. ಪ್ರೇರ ಕಾರಣ ಒಂದೇ, ನೀವು ಯಾರು ಕೂಡ ನಿಮ್ಮ ಪ್ರಾಣ ನಷ್ಟ ಆಗ್ಬಾರ್ದು, ನೀವು ನರಳಿ ನರಳಿ ಸಾಯ್ಬಾರ್ದು. ಭಯಂಕರವಾಗಿರ್ತಕ್ಕಂಥ ಸೈತಾನನಿಗೂ ಅವನ ಅನುಚರರಿಗೂ ಸಿದ್ಧ ಮಾಡಲ್ಪಟ್ಟಿರ್ತಕ್ಕಂಥ ಆ ಒಂದು ಪಾತಾಳದಲ್ಲಿ ನೀವು ಹೋಗ್ಬಾರ್ದು. ಪಾತಾಳ ಯಾರು ಸೃಷ್ಟಿ ಮಾಡಿದ್ರಿ ಅಂತೇಳಂದ್ರೆ, ಯಾರು ಸೃಷ್ಟಿ ಮಾಡಿದ್ದಾರೆ? ಆತನೇ ಸೃಷ್ಟಿ ಮಾಡಿರುವಂಥದ್ದು. ಹಲ್ಲೆಲೂಯಾ. ನಿಮಗೆ ಅನ್ನ ಹಾಕ ಗೌರ್ಮೆಂಟ್, ನೀವು ತಪ್ಪು ಮಾಡಿದ್ರೆ ನಿಮ್ಮ ಜೈಲಿಗೂ ಕೂಡ ಕಳಿಸುತ್ತಾ ಇಲ್ಲ. ಅದ್ರ ಹಿಂಗೆ ಅನ್ನ ಹಾಕ್ತಾ ಇದ್ದಾನ ಒಬ್ರಿಗೆಲ್ಲ, ಎಲ್ಲರಿಗೂ. ಆಕಾಶ ಭೂಮಿ ಆತನದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಿಮ್ಗೆ ಆತ ನೀರು ಕೊಡ್ಲಾರ್ದೇ ಇದ್ರೆ ನೀರು ನಿಮ್ಗೆ ಸಿಗಲ್ಲ. ನೀವು ಒಂದು ವೇಳೆ ನೀರು ತೊಯಿಸಿದ್ರೆ 1 ಎಕರೆ ತೊಯ್ಸಕ್ಕೆ ಎಷ್ಟೋ ದಿವಸಗಳು ಓಡಾಡ್ತಾರೆ ರಾತ್ರಿ ಟೈಮಲ್ಲೆಲ್ಲ ನಮ್ಮ ಭಾಗದಲ್ಲಿ. ಹಲ್ಲೆಲೂಯಾ.
ಪ್ರೈಸ್ ಗಾಡ್. ದೇವರು ಒಂದು ಚಿಟಿಕೆ ಹೊಡೆದ್ರೆ ಒಂದೇ ಸೆಕೆಂಡಲ್ಲಿ ಇಡೀ ಭೂಮಂಡಲವನ್ನೇ ಆತ ತೋರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ದೇವರಿಗೆ ನೀವು ಭಯ ಪಡಬೇಕು. ಹಲ್ಲೆಲೂಯಾ. ಯಾವ ಮನುಷ್ಯರು ಮಾಡಿರ್ತಕ್ಕಂಥ ಕಲ್ಪನೆ ಮೂಲಕವಾಗಿ ಮಾಡಿದಂಥವುಗಳ ಮೇಲೆ ನಿಮ್ಮ ಭಯ ಇರಬಾರ್ದು. ಯಾಕಂದ್ರೆ ಅವ್ರು ನೋಡಿದ್ರೆ ಭಯ ತರಂಗಿರ್ತಾರೆ. ಯೇಸು ಸ್ವಾಮಿ ನೋಡಿದ್ರೆ ಭಯ ತರಂಗಿರಲ್ಲ. ಯೇಸು ಸ್ವಾಮಿ ನೋಡಿದ್ರೆ ಯಾಕೆ ಈತನು ಈ ರೀತಿಯಾಗಿ ಇದ್ದಾನೆ, ಯಾಕೆ ಆತನು ಆ ರೀತಿಯಾಗಿ ಆಗಬೇಕಾಯ್ತು ಅಂತೇಳಿ ಅದನ್ನ ತಿಳಿದುಕೊಂಡ್ರೆ ಇನ್ನೊಂದು ಸಾರಿ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ಹಲ್ಲೆಲೂಯಾ. ಆತ ಯಾಕೆ ಹಂಗಾಗೇನಂದ್ರೆ ನಿನಗೆ ಬರಬೇಕಾದ ಶಿಕ್ಷೆಯನ್ನ ಆತನ ಶಿಲುಬೆಯ ಮೇಲೆ ಭರಿಸಿದ್ದಾನೆ ಪ್ರಿಯರೇ. ನೀನು ಮಾಡಿರ್ತಕ್ಕಂಥ ಕೆಟ್ಟ ದೃಷ್ಟಿಗೆ ಆತನು ಕಣ್ಣೀರನ್ನು ಸುರಿಸಿದ್ದಾನೆ. ಆತನಿಗೆ ಮಳೆ ಇಲ್ಲಿ ಹೊಡೆದ್ರೆ ಮುಳ್ಳಿನ ಕಿರೀಟ ಇಲ್ಲಿ ಇಟ್ಟರೆ ಇಲ್ಲಿ ಕಣ್ಣಿನ ಹತ್ರ ತೇಲಿತ್ತು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಡಬ್ಬಣದ ರೀತಿಯಲ್ಲಿರ್ತಕ್ಕಂಥ ಮುಳ್ಳುಗಳು, ಮುಳ್ಳಿನ ಕಿರೀಟವನ್ನ ಆತನಿಗೆ ಧಾರಣೆ ಮಾಡಿದ್ರು. ಕೈ ಕಾಲುಗಳಿಗೆ ಮೊಳೆಗಳನ್ನ ಆತ ಒಡಿಸಿಕೊಳ್ಳಬೇಕಾಯ್ತು. ನೀನು ತಪ್ಪಾದ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ, ಕೈಗಳ ಮೂಲಕವಾಗಿ ತಪ್ಪಾದ ಕೆಲಸಗಳನ್ನ ಮಾಡಿದ ಕಾರಣಕ್ಕಾಗಿ ಆತನು ಆ ಬೆಲೆಯನ್ನ ತೆತ್ತಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದರ ಸಲುವಾಗಿ ನನ್ನ ಯೇಸು ಮನುಷ್ಯನಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ನನ್ನ ಯೇಸು ಮನುಷ್ಯನಾಗಿ ಬಂದು ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯನ್ನು ಆತನು ಭರಿಸಿದ್ದಾನೆ. ಆ ಯೇಸು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ನಿನ್ನನ್ನು ಕೂಡ ಆ ಮರಣದಿಂದ, ಎರಡನೆಯ ಮರಣದಿಂದ ನಿನ್ನನ್ನು ಏನ್ ಮಾಡ್ತಾನೆ ಆತ ತಪ್ಪಿಸ್ತಾನೆ. ಹಲ್ಲೆಲೂಯಾ. ಅನೇಕರಿಗೆ ದೇವರ ಬಗ್ಗೆ ಅವಗಾಹನೆ ಇಲ್ಲ. ತಂದೆ ಒಬ್ಬಾತ, ನಿಮ್ಮಪ್ಪ ನಿಮಗೆ ಹೆಂಗ್ ಒಬ್ಬಾತನೋ ದೇವರು ಕೂಡ ಒಬ್ಬಾತ. ನಿನ್ನ ನಾಲಿಗೂ ಕೂಡ ಹೇಳಲ್ಲ ದೇವರುಗಳಂತೇಳಿ ಅಂತೀರಾ? ದೇವರು ಅಂತೀರಾ? ಏನಂತೀರಿ ಬಾಯಿ ಮೂಲಕವಾಗಿ? ದೇವರು ಒಬ್ಬಾತ. ಹಲ್ಲೆಲೂಯಾ. ಆಕಾಶ ಒಂದೇ, ಭೂಮಿ ಒಂದೇ, ಸೂರ್ಯ ಚಂದ್ರ ನಕ್ಷತ್ರ, ಸೂರ್ಯ ಚಂದ್ರರು ಒಂದೇ. ಅದೇ ರೀತಿಯಾಗಿ ಅವುಗಳನ್ನು ಉಂಟು ಮಾಡಿದಂತ ದೇವರು ಒಂದೇ. ನಮಗೆ ಕಾಣಿಸುವಂತ ಜಗತ್ತು, ಕಾಣಿಸಲಾರದ ಜಗತ್ತು ಕೂಡ ಇದೆ. ಅದು ನಿಗೂಢವಾಗಿ ದೇವರು ಇಟ್ಟಿದ್ದಾನೆ ಪ್ರೇರಿಲ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸಿಂಹ ನಿನಗೆ ಅನಾರೋಗ್ಯ ತರಬೇಕಂತೇಳಿ, ನಿನ್ನ ಜೀವಿತದಲ್ಲಿ ಭಯಂಕರವಾದ ಹಿಂಸೆ ತರಬೇಕಂತೇಳಿ ಕಾದು ಕುಳಿತುಕೊಂಡು ಇದೆ. ಆದರೆ ಯೇಸುವಿನ ಮಗಳು ನೀನಾದ್ರೆ ಸ್ವಾಮಿಯ ವಾಕ್ಯ ಹೇಳುತ್ತೆ, ಆ ಸಿಂಹದ ಬಾಯೊಳಗಿಂದ ದೇವರು ನಿನ್ನನ್ನು ಏನ್ ಮಾಡ್ತಾನೆ? ತಪ್ಪಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇ ಮಾತು ಏನಂದ್ರೆ 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಯಾವ ದುಷ್ಕೃತ್ಯವನ್ನ ಮಾಡದಂತೆ ಕರ್ತನು ನನ್ನನ್ನ ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಇದು ಬಹಳ ಮುಖ್ಯ. ಹಲ್ಲೆಲೂಯಾ. ಏನ್ರಿ? ದುಷ್ಕೃತ್ಯ ಮಾಡಬೇಕು ಎನ್ನುವಂತ ಮನಸ್ಸು, ತಪ್ಪು ಮಾಡಬೇಕು ಎನ್ನುವಂತ ಮನಸ್ಸು, ಶೋಧನೆಯಲ್ಲಿ ಬೀಳಿಸಬೇಕೆಂಬುದಾಗಿ ಕುತಂತ್ರಿಯಾಗಿರುವಂತ ಸೈತಾನ ಏನ್ ಮಾಡ್ತಾ ಇರ್ತಾನೆ? ಟಾರ್ಗೆಟ್ ಮಾಡಿ ತಪ್ಪಿಸ್ಬೇಕು ಇವ್ರನ್ನ. ಪರಲೋಕ ಸೇರಬಾರ್ದು, ಇವರೆಲ್ಲ ನನ್ನ ಹತ್ರ ಬರ್ಬೇಕು. ಎಲ್ಲಿ ಬರ್ಬೇಕು? ನರಕಕ್ಕೆ ಬರ್ಬೇಕು. ನಾನು ಆತನಿಗೆ ವಿರುದ್ಧವಾಗಿ ಎದ್ದಿದ್ದೀನಿ, ಇವ್ರನ್ನು ಕೂಡ ಆತನಿಗೆ ವಿರುದ್ಧವಾಗಿ ಎಬ್ಬಿಸ್ಬೇಕಂತೇಳಿ ಸೈತಾನ್ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ಮನುಷ್ಯರನ್ನು ಏನ್ ಮಾಡ್ತಾ ಇದ್ದಾನ್ರಿ? ಪಾತಾಳದ ಕಡೆಗೆ ನಡೆಸ್ತಾ ಇದ್ದಾನೆ. ಎಲ್ಲಿಗೆ ನಡೆಸ್ತಾ ಇದ್ದಾನೆ? ಪಾತಾಳದ ಕಡೆಗೆ ನಡೆಸ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾವು ದುಷ್ಕೃತ್ಯಗಳನ್ನ ಮಾಡಲಾಗ ಹಾಗೆ ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾನತ? ಕಾರ್ಯ ಸಾಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ದೇವರತ? ಪರಿಶುದ್ಧಾತ್ಮ ದೇವರು. ತ್ರಿಯೇಕ ದೇವರಲ್ಲಿ ಒಂದು ವ್ಯಕ್ತಿತ್ವ, ತನ್ನನ್ನು ತಾನು ರೂಪ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಮೊದಲನೇದಾಗಿ ತಂದೆಯಾದ ದೇವರು, ಎರಡನೇದಾಗಿ ಆ ಕುಮಾರನಾಗಿರುವಂತ ದೇವರು, ಮೂರನೇದಾಗಿ ಪರಿಶುದ್ಧಾತ್ಮ ದೇವರು. ಇವರು ಒಬ್ಬಾತನೇ ದೇವರು. ಮೂರು ವ್ಯಕ್ತಿತ್ವಗಳಲ್ಲಿ ತನ್ನನ್ನು ತಾನು ಏನ್ ಮಾಡಿದಾನೆ? ಪ್ರಕಟಿಸಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ಅನೇಕರು ಕೆಲವೊಂದು ಕಡೆ ಭಾಗದಲ್ಲಿ ಏನಿಲ್ಲ, ಯೇಸು ಸ್ವಾಮಿ ಅಂದ್ರೆ ದೇವರು ಅಲ್ಲ ಅಂತೇಳಿ ಬೋಧನೆ ಮಾಡ್ತಾ ಇದ್ದಾರೆ. ಅವ್ರು ಯಾರಂದ್ರೆ ಉಂಡು ಮನೆಗೆ ಎಂಡೆವಿಗೆ ಇರೋರು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಕ್ರೈಸ್ತರು ಅಂತೇಳಿ ಹೆಸರು ಬರ್ಬೇಕಾದ್ರೆ ಯೇಸು ಕ್ರಿಸ್ತನ ಹೆಸರು ಇಟ್ಕೊಂಡ್ರಿ. ಹಲ್ಲೆಲೂಯಾ. ಯೇಸಪ್ಪನ ಹೆಸರು ಇಟ್ಕೊಂಡು ಯೇಸಪ್ಪ ದೇವರು ಅಂತೇಳಿ ನಂಬಿ ಯೇಸು ಸ್ವಾಮಿ ದೇವರಲ್ಲ. ಯೇಸು ಅಂದ್ರೆ ಏನು? ರಕ್ಷಕನು. ಕ್ರಿಸ್ತನ್ ಅಂದ್ರೆ ಏನು? ಅಭಿಷೇಕ್ತನು. ಇಮ್ಮಾನುವೇಲ್ ಅಂದ್ರೆ ಏನು? ಇಮ್ಮಾನುವೇಲ್ ಅಂದ್ರೆ ಏನು? ದೇವರು ನಮ್ಮ ಸಂಗಡ ಇದ್ದಾನೆ. ಏನಂತಾರೆ? ದೇವರು ನಮ್ಮ ಸಂಗಡ ಇದ್ದಾನೆ. ಇಮ್ಮಾನುವೇಲ್ ಅಂದ್ರೆ ಯಾರು? ಯೇಸು. ಕ್ರಿಸ್ತನ್ ಅಂದ್ರೆ ಯಾರು? ಯೇಸು. ಇಮ್ಮಾನುವೇಲ್ ಅಂದ್ರೆ ಯಾರು? ಯೇಸು. ದೇವರಂದ್ರೆ ಯಾರು? ಯೇಸು. ಅರ್ಥ ಮಾಡಿಕೊಳ್ಳಾರ್ದವರು 100 ಹೇಳ್ತಾರೆ. ಹಲ್ಲೆಲೂಯಾ. ಕೆಲವೊಂದು ಭಾಗದಲ್ಲಿ ಮೇನ್ ಆಗಿದೆ,
ಆದರೆ ಯಾರೋ ವಿಡಿಯೋ ಮಾಡಿದ್ರು ಸಹೋದರ ಹೇಳ್ತಾನೆ, ಈ ರಾಯಚೂರು ಮತ್ತು ಕರ್ನೂಲು ಡಿಸ್ಟಿಕಲ್ಲಿ ಇರ್ತಕ್ಕಂಥ ಓದಿದಂಥ ದಡ್ಡ್ರಂತೆ. ಯಾರಂತೆ? ಓದಿರುವಂಥ ದಡ್ಡರು. ಏನಂತಾರೆ? ಓದಿದ್ದಾರೆ, ಆದ್ರೆ ಅವ್ರಿಗೆ ಏನಿದೆ? ದಡ್ಡತನ ಇದೆ, ದೇವ್ರ ಬಗ್ಗೆ ಅವಗಾಹನೆ ಇಲ್ಲ. ದೇವರು ಯಾರಂತೇಳಿ ತಿಳ್ಕೊಬೇಕು. ಸುಮ್ಮನೆ ಸಿಪ್ಪೆ ಸುಲಿದು ಕೊಟ್ರೆ ಯಾರಾದರೂ ತಿಂತಾರೆ. ಹೊಲ ಮಾಡಬೇಕಾದ್ರೆ ಕಷ್ಟಪಡ್ತೀವೋ ಇಲ್ಲ, ದೇವರನ್ನು ತಿಳ್ಕೊಳ್ಳೋದು ಕೂಡ ಸುಲಭ ಇಲ್ಲ. ಮರ್ಮಗಳು ಸುಮ್ಮನೆ ಬಂದಿಲ್ಲ, ಇದಕ್ಕೋಸ್ಕರವಾಗಿ ಎಷ್ಟೋ ಜನರು ಸತ್ತಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನರು ತಮ್ಮ ಕುಟುಂಬಗಳನ್ನ ಬಿಟ್ಟು ಬೇರೆ ದೇಶವನ್ನ ಬಿಟ್ಟು ಬಂದು ಏನ್ ಮಾಡಿದ್ದಾರೆ ನಮಗೆ ತಿಳಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನಂಬಿದ್ದೀವಿ, ಅವರು ಕೂಡ ನಂಬಬೇಕು. ನಾವು ಪರಲೋಕ ಹೊಂದಿಕೊಂಡಿದ್ದೀವಿ, ಅವರು ಕೂಡ ಪರಲೋಕ ಹೊಂದಿಕೊಳ್ಳಬೇಕಂತೇಳಿ ಎಷ್ಟೋ ದೂರದಿಂದ ಅವ್ರು ಏನಾಗಿದ್ದಾರ್ರಿ, ಹೊರಟು ಬಂದಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನ ಸುವಾರ್ತೆಯನ್ನ ತಿಳಿಸುವುದಕ್ಕಾಗಿ. ಪಟ್ಟಿ ಹಾಕಿ ಮಾಡಿದ್ದೇವ್ರಲ್ಲ, ಪಟ್ಟಿ ಎತ್ತಿ ಮಾಡ್ತಾರೆ, ಅದು ಅಲ್ಲ. ಮತ್ತೆ ಅದನ್ನು ತಿಳ್ಕೊಂಡ್ರಿ ಮತ್ತೆ ನೀವು ಮೃತ್ಯುಂಜಯ ಮಠನ. ಹಲ್ಲೆಲೂಯಾ. ನಾನು ಆರಾಧನೆ ಮಾಡುವಂತ ದೇವರು, ನನ್ನನ್ನ ಕರೆದಿರುವ ದೇವರು, ಉಂಟು ಮಾಡಿರುವ ದೇವರು, ನಡೆಸುತ್ತಿರುವ ದೇವರು, ಮುಂದೆ ಕೂಡ ನಡೆಸುವಂತ ದೇವರು, ಆತನೊಬ್ಬಾತನೇ ದೇವರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯ. ಅದರ ಸಲುವಾಗಿ ದೇವರು ಒಬ್ಬಾತ ತನ್ನನ್ನು ತಾನು ಎಷ್ಟು ರೂಪದಲ್ಲಿ ವ್ಯಕ್ತಿತ್ವಪಡಿಸಿಕೊಂಡಿದ್ದಾನೆ, 3 ವ್ಯಕ್ತಿತ್ವಗಳಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಯಾಕೆ ಬಂದಿದ್ದಾನೆ ಪರಲೋಕಕ್ಕೆ, ಯಾಕೆ ನಮ್ಮ ಬಳಿಯಲ್ಲಿ ಇರ್ತಾ ಇದ್ದಾನೆ, ನಮಗೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ಯಾಕೆ ನಮ್ಮ ಸಂಗಡ ಇರ್ತಾ ಇದ್ದಾರೆ ಅಂತೇಳಿ ಅಂದ್ರೆ, ನಾವು ಎಲ್ಲಿಗೆ ಹೋಗ್ಬಾರ್ದು? ಪಾತಾಳಕ್ಕೆ ಹೋಗ್ಬಾರ್ದು. ನಮಗೋಸ್ಕರವಾಗಿ ಪರಲೋಕ ಇದೆ. ಮನೆ, ಒಂದು ಒಳ್ಳೆಯ ಸ್ಥಳದಲ್ಲಿ ಮನೆ ಕಟ್ಟಿ ಕೊಟ್ಟು ನಿಮ್ಗೆ ಕೀಲಿ ತಗೊಂಬಂದು ಕೊಟ್ಟು, ತಗೋರಿ ನಮ್ಮ ಮನೆ ಅಂದ್ರೆ ಇದು ಹೆಂಗಿರುತ್ತೆ? ಒಳ್ಳೆ ಜಗ್ಗಿ ಜನ ಇದ್ರೆ ಅಂತ ಹೇಳ್ತಾರೆ, 4 ಬೆಡ್ರೂಮ್ ಇದಾವೆ, ದೊಡ್ಡದಾದಂತ ಹಾಲು, ಸೋಫಾ ಸೆಟ್, ಅದ್ರ ಒಳಗಡೆ ಎಲ್ಲ ಇದಾವೆ. ಹೇಳೋದು ಅರ್ಥ ಆಗ್ತಾ ಇದೆನಾ? ನೀವು ಏನು ಖರ್ಚು ಮಾಡೋದು ಬೇಕಾಗಿಲ್ಲ. ಹೇಳೋದು ಅರ್ಥ ಆಗ್ತಾ ಇದೆನಾ? ಅದೆಲ್ಲವನ್ನ ತಂದು ನಿಮಗೆ ತಗೋರಿ, ನಿಮ್ಗೆ ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಕೊಟ್ಬಿಟ್ಟಿದೆ ಅಂತೇಳಿ ಫ್ರೀಯಾಗಿ ಕೀ ಕೊಟ್ರೆ ಅಂತ ಹೇಳ್ತಾರೆ. ನೀವೇನಂತೀರಾ? ಏನಂತೀರಾ? ದೇವ್ರು ಎಷ್ಟು ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರಂತ್ರಿ. ಏಸಪ್ಪ ಮಾಡೋದನ್ನ ಅದೇ. ಹಲ್ಲೆಲೂಯಾ. ಮನೆ ನೀವು ಕಟ್ಟೋದು ಬೇಕಾಗಿಲ್ಲ, ಯಾರು ಕಟ್ತಾ ಇದ್ದಾರೆ? ಯೇಸು ಕಟ್ತಾ ಇದ್ದಾನೆ. 14ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಿನಗಾಗಿ ನನಗಾಗಿ ಒಂದೊಂದು ಮನೆಯನ್ನ ಕಟ್ತಾ ಇದ್ದಾನೆ. ಎಲ್ಲಿ? ಪರಲೋಕದಲ್ಲಿ. ಈ ಸಿಮೆಂಟ್ 50 ವರ್ಷನೋ 70 ವರ್ಷಕ್ಕೆ ಕಾರ್ಸತ್ತು ಹೋಗಿ ಬಿಲ್ಡಿಂಗ್ ಎಲ್ಲ ಬಿದ್ದು ಹೋಗುತ್ತೆ. ನಮ್ದು ಹೊಸ ಮನೆ ಕಟ್ತಾ ಇದೀವಿ. ಹಲ್ಲೆಲೂಯಾ. ನಮ್ಮದಂದ್ರೆ ಯಾರು? ನಮ್ದು ಅಂತ ಇಲ್ಲ, ಯಾರ್ದ್ರಿ? ನಮ್ದು ಎಲ್ಲ ದೇವರು ಕೊಟ್ಟ ಮನೆ ಅದು. ಹಲ್ಲೆಲೂಯಾ. ದೇವರ ದರ್ಶನದ ಮೂಲಕ ಹೊಂದಿಕೊಂಡಿರ್ತಕ್ಕಂಥ ಮನೆ ಅದು. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, 14:3 ವಚನ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನೋ. ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ. ಅದೇ ದೇವ್ರಂದ್ರೆ ಏನ್ರಿ? ಹೋಗಿದ್ದಾನೆ. ಈಗ ಎಲ್ಲಿಗೆ ಹೋಗಿದ್ದಾನೆ? ಪರಲೋಕಕ್ಕೆ ಹೋಗಿದ್ದಾನೆ. ಮನೆಯನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಒಬ್ಬೊಬ್ರಿಗೆ ಒಂದೊಂದು ಮನೆ. ಯಾರಿಗೆ? ನಂಬಿದವರಿಗೆ. ಯಾರಿಗಿರಿ ಮನೆ? ನಂಬಿದವರಿಗೆ. ಗುಂಪಿನಾಗ ಗೋವಿಂದ ಅಲ್ಲ ಹೇಳ್ರಿ. ಓಟ್ ಆಯ್ತಪ್ಪ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತೇಳಿ ಬಿಜೆಪಿಗೆ ಹಾಕಿರ್ತಾರೆ, ಬಿಜೆಪಿಗೆ ಹಾಕ್ತೀವಿ ಅಂತೇಳಿ JDSಗೆ ಹಾಕಿರ್ತಾರೆ. ಹಂಗಲ್ಲೇ. ಹಲ್ಲೆಲೂಯಾ. ದೇವರಾತ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾರು ಆತನಿಗೆ ಸರಿಯಾಗಿ ನಡೆದುಕೊಂಡಿರ್ತಾರೋ, ಯಾರು ನಿಷ್ಪಕ್ಷಪಾತವಾಗಿ ಜೀವಿತದಲ್ಲಿ ಸುವಾರ್ತೆ ಸೇವೆಯಲ್ಲಿ ಕೆಳಗಡೆ ಬಿದ್ದಾಗಲೂ ಕೂಡ ದೇವರ ಪಾದ ಹಿಡ್ಕೊಂಡು ಮತ್ತೆ ಮೇಲೆ ಎದ್ದು ದೇವರಿಗೋಸ್ಕರವಾಗಿ ಎದುರು ನೋಡ್ತಾ ಕಾಯ್ತಾ ಇರ್ತಾರೋ, ಅವರಿಗೋಸ್ಕರವಾಗಿ ಯೇಸು ಸ್ವಾಮಿ ಮತ್ತೆ ಮಧ್ಯಾಕಾಶದಲ್ಲಿ ಏನಾಗ್ತಾನೆ? ಪ್ರತ್ಯಕ್ಷನಾಗ್ತಾನೆ. ಹಲ್ಲೆಲೂಯಾ. ಆತನು ಪ್ರತ್ಯಕ್ಷನಾಗಿ
ಇಲ್ಲಿ ಯಾರು ನಂಬಿರ್ತಾರೋ, ರಕ್ಷಣೆ ಹೊಂದಿರ್ತಾರೋ, ಆತನ ರಾಜ್ಯಕ್ಕಾಗಿ ಸಿದ್ಧವಾಗಿ ನಿಂತಿರ್ತಾರೋ, ಶುದ್ಧ ಕನ್ನಿಕೆಯೋಪಾದಿಯಲ್ಲಿ, ಬುದ್ಧಿಯುಳ್ಳ ಕನ್ನಿಕೆಯೋಪಾದಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ವಾಕ್ಯ ಬೋಧನೆ ಕೇಳುತ್ತಾ ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ತಮ್ಮ ದೇಹವನ್ನು ಶುದ್ಧವಾಗಿ ಇಟ್ಟುಕೊಂಡು ಜೀವಿಸ್ತಾ ಇರ್ತಾರೋ ಅವರಿಗೋಸ್ಕರವಾಗಿ ಮಧ್ಯಾಕಾಶದಲ್ಲಿ ಆತನು ಬರುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬಂದು ಏನ್ ಮಾಡ್ತಾನೆ? ಒಂದು ಆಯಸ್ಕಾಂತ ಕೆಳಗಡೆ ಹೋಗಿದ್ರೆ ಆಯಸ್ಕಾಂತ ಇದ್ದ ರೀತಿಯಲ್ಲಿ ಇರೋದಿಲ್ಲ, ಅದಕ್ಕೆಲ್ಲ ಕಬ್ಬಿಣದ ಚೂರುಗಳು ಅಂಟಿಕೊಂಡಿರ್ತವೆ. ಯೇಸು ಮಧ್ಯಾಕಾಶದಲ್ಲಿ ಬಂದಾಗ ಎಲ್ಲ ಆತನನ್ನು ನಂಬಿದಂತ ಮಕ್ಕಳು ಸತ್ತು ಹೋದಂತವರಿಗೆ ಏನಂತ ಕರಿತೀವಿ? ಸತ್ಯವೇದದಲ್ಲಿ ನಿದ್ರೆ ಹೋದವರು. ಯಾಕೆ ಹೇಳ್ರಿ? ಅವರು ಪುನಃ ಎಬ್ಬಿಸಲ್ಪಡ್ತಾರೆ. ಹಲ್ಲೆಲೂಯಾ. ಆ ನಿದ್ರೆ ಹೋದವರು ಏನಾಗ್ತಾರೆ? ಮೊದಲು ಎದ್ದು ಬರ್ತಾರೆ. ಅವರ ದೇಹಗಳು ಒಬ್ರೆಲ್ಲ ಇಲ್ಲಿ ಬಿದ್ದಿರಪ್ಪ, ಒಬ್ರೆಲ್ಲ ಎಲ್ಲ ಒಲೆ ಬಿದ್ದಿರುತ್ತೆ, ರುಂಡವಂತ ಬಿದ್ದಿರುತ್ತೆ. ಯಾಕಂದ್ರೆ ಭೂಮಿ ಚಿಕ್ಕಿದೆ, ಸುಡುಗಾಡಿ ಚಿಕ್ಕದಿರುತ್ತೆ, ತೋಡಿದಲ್ಲೇ ತೋರಿಸಿರ್ತಾರೆ, ಬಂದ್ರೆ ಸೈಡ್ ಹೊಡಿತಾ ಇರ್ತಾರೆ. ಅವೆಲ್ಲ ಜೋಡಣೆ ಆಗ್ಬೇಕು ಬೇಡ? ಅಲ್ಲೆಲ್ಲ ಒಬ್ರು ರುಂಡ ಅಲ್ಲಿ ಬಿದ್ದಿದ್ರೆ ಇನ್ನೊಬ್ರು ಕಾಲಲ್ಲಿ ಬಿದ್ದಿರುತ್ತೆ, ಇನ್ನೊಬ್ರು ಅಲ್ಲಿ ಬಿದ್ದಿರುತ್ತೆ. ಅವೆಲ್ಲ ಜೋಡಣೆ ಆಗ್ತವೆ. ಏಸ್ಕೆಲ್ ಗ್ರಂಥದಲ್ಲಿ ಅದರ ಕುರಿತಾಗಿ ನಾವು ನೋಡ್ತೀವಿ. ಎಲ್ಲವೂ ಜೋಡಣೆ ಆದ ಮೇಲೆ ಅದಕ್ಕೆ ಹೊಸದಾಗಿರ್ತಕ್ಕಂಥ ಶರೀರ ಕೊಡಲ್ಪಡುತ್ತೆ. ಅದು ಯಾವ ಶರೀರ? ಮಹಿಮೆಯ ಶರೀರ. ಈ ಶರೀರಕ್ಕೆ ಕಷ್ಟಗಳಿದಾವೆ, ಮಹಿಮೆ ಶರೀರಕ್ಕೆ ಕಷ್ಟಗಳು ಇಲ್ಲ. ಹಲ್ಲೆಲೂಯಾ. ಈ ಶರೀರ ಶಿಶು ಇರುತ್ತೆ, ಬಾಲಕನಾಗಿರ್ತಾನೆ, ಯೌವನಸ್ಥನಾಗ್ತಾನೆ, ಪ್ರೌಢಾವಸ್ಥೆಗೆ ಬರ್ತಾನೆ, ಸಮಾನ ವಯಸ್ಕನಾಗ್ತಾನೆ, ಮತ್ತೆ ವೃದ್ಧಾಪ್ಯ, ಆಮೇಲೆ ಜಾತ್ರೆ, ಫೈನಲ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೊತ್ಕೊಂಡು ಹೋಗ್ತಾರೆ. ವೃದ್ಧಾಪ್ಯ ಮುಗಿದ್ಮೇಲೆ ಏನ್ರಿ? ಸಾವು. ಯಾವುದಕ್ಕೆ? ಈ ಮಣ್ಣಿನ ಶರೀರಕ್ಕೆ. ಆದ್ರೆ ಮಹಿಮೆ ಶರೀರ, ಆದಾಮ ಅವ್ವಳು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಹೆಂಗಿದ್ರು? ದೇವರ ನಡೆಸಲ್ಪಡುವಿಕೆಯಲ್ಲಿ ಇದ್ರು. ಅವರಿಗೆ ಏನಾಗ್ತಾ ಇರಲಿಲ್ಲ? ವಯಸ್ಸೆನ್ನುವಂಥದ್ದು ಆಗ್ತಾ ಇರಲಿಲ್ಲ. ಅವ್ರು ಯಾವಾಗ ಹೊರಗಡೆ ಬಂದ್ರು, ಪಾಪ ಬಂತು, ಬಂದ ಮೇಲೆ ಅವ್ರ ದೇಹ ಏನಾಗೋದಕ್ಕೆ ಬಂತು? ಕ್ಷೀಣಗತಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವದೂತರು ಹೆಂಗಿದ್ದಾರೆ? ಮಹಿಮ ಶರೀರಗಳಾಗಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಸಾವಿಲ್ಲ. ಹಲ್ಲೆಲೂಯಾ. ದೇವದೂತರಿಗೆ ಸಾವಿಲ್ಲ, ದೆವ್ವಗಳಿಗೆ ಸಾವಿಲ್ಲ. ದೆವ್ವಗಳಂದ್ರೆ ಯಾರು? ದೆವ್ವಗಳಂದ್ರೆ ಯಾರು? ಸೈತಾನ. ಯಾರು? ದೇವರಿಗೆ ವಿರೋಧವಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡಿರ್ತಕ್ಕಂಥ ದೇವದೂತ. ಅವನು ಏನಾದ? ದೇವರಿಗೆ ಅಹಂಕಾರವನ್ನು ತೋರಿಸಿ ತಾನು ಬಿದ್ದ ಮೇಲೆ ಅನೇಕರನ್ನ ಬೀಳಿಸಿದ. ಅವನದೇ ಒಂದು ಪಕ್ಷ ಕಟ್ಕೊಂಡ ಇವತ್ತಿನ ದಿವಸ ಲೋಕವನ್ನು ಅವನು ಆಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ದೇವರು ನಿನ್ನ ಏನ್ ಮಾಡ್ತಾನೆ? ಪರಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕಂತೇಳಿ ಬರ್ತಾನೆ. ಹಲ್ಲೆಲೂಯಾ. ಸತ್ತು ಹೋಗಿರುವಂತವರು ಏನಾಗ್ತಾರೆ? ಮೊದಲು ಎದ್ದು ಬರ್ತಾರೆ. ಆಮೇಲೆ ನಾವು ಜೀವದಿಂದಿರುವಂತವ್ರು, ದೇವರ ಚಿತ್ತ ಇದ್ರೆ ಮುಂದೆ ಆಗುವಾಗ ನಾವು ಬದುಕಿದ್ರೆ ಜೀವದಿಂದಿರುವಂತ ನಾವುಗಳು ಕಣ್ಣರೆಪ್ಪೆ, ಟ್ವಿಂಕಲ್ ಆಫ್ ಎನ್ ಐ, ಕಣ್ಣರೆಪ್ಪೆ ಬಿಡೋದು ಗೊತ್ತಾಗುತ್ತಾ ನಿಮಗೆ? ಹಲ್ಲೆಲೂಯಾ. ಕಣ್ರೆಪ್ಪೆ ಬಡಿಯೋದ್ರೊಳಗಡೆಯಾಗಿಯೇ ನೀಲಿ ಆಕಾಶಕ್ಕೆ ನಾವು ಹೊರಟು ಹೋಗ್ತೀವಿ, ನಮ್ಮ ರಾಜನನ್ನ ಎದುರುಗೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಹೊರಟು ಬಂದಿದ್ದಾನೆ. ನೀನು ಪಾತಾಳಕ್ಕೆ ಸೇರಿಸಲ್ಪಡಬಾರದು, ನೀನು ಪರಲೋಕಕ್ಕೆ ಸೇರಿಸಲ್ಪಡಬೇಕು ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಭಾರತ ದೇಶದಲ್ಲಿ ಕುಲಗಳು ಜಾಸ್ತಿ, ಮತ ವಿವಕ್ಷಣೆ ಜಾಸ್ತಿ, ಭಯಂಕರವಾಗಿರ್ತಕ್ಕಂಥ ವಿಷದ ಕಜ್ಜಿ ಅದು. ಯಾವ್ದ್ರಿ? ಕುಲ. ಯಾರೋ ಒಬ್ರು ಹೇಳಿರ್ಬೇಕು, ದಾಸರು. ಕುಲ ಎಂಬುದಾಗಿ ಬಡೆದಾಡಬೇಡಿರಿ, ಉಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚಂದ್ರದಾಸರಿ, ಕನಕದಾಸರಿ. ಓಕೆ. ಹಲ್ಲೆಲೂಯಾ. ಜ್ಞಾನಿಗಳು ದೇವರು ಅವರಿಗೆ ತಿಳಿಸಿ ಬರೆಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನದು ನಿನ್ನದು ಒಂದೇ ಕುಲ, ಮಾನವ ಕುಲ. ಹಲ್ಲೆಲೂಯಾ. ನನ್ನದು ನಿನ್ನದು ಈಗ ಎರಡನೇದಾಗಿ ಇನ್ನೊಂದು ಕುಲ ಆಗಬೇಕಾಗಿದೆ. ಯಾವ ಕುಲ? ಪರಲೋಕದ ದೇವಕುಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಕುಲ ರೀ? ದೇವಕುಲ. ದೇವಕುಲದವರು ನೀವಾದ್ರೆ ಏನಾಗುತ್ತೆ? ದೇವಲೋಕ ಸಿಗುತ್ತೆ. ಸಿಗಬೇಕಾದ್ರೆ ಸಾಮಾನ್ಯ ಇಲ್ಲ, ಕಷ್ಟಪಡಬೇಕು. ಎಲ್ಲದಕ್ಕೂ ಕಷ್ಟಪಡ್ತೀರಿ, ದೇವ್ರಿಗೆ ಮಾತ್ರ ಕಷ್ಟಪಡಲ್ಲ. ಇಲ್ಲರಿ ನಾವು ಕುರಿ ಕಟ್ ಮಾಡ್ತೀವಿ, ಟಗರು ಕಟ್ ಮಾಡ್ತೀವಿ, ಹೋಳಿಗೆ ಮಾಡಿಸ್ತೀವಿ, ಊಟ ಹಾಕ್ಸ್ತೀವಿ ಊರಿಗೆ, ಅದು ಕಷ್ಟಪಡೋಲ್ಲ. ನಿನ್ನನ್ನು ನೀನು ಏನು ಮಾಡುವಂಥದ್ದು? ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವಂಥದ್ದು, ದೇವರಿಗಾಗಿ ಎದುರು ನೋಡುವಂಥದ್ದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಒಂದೇ ಅಂಶ, ಆತನು ನಿನ್ನ ಸಂಗಡ ಇರುತ್ತಾನೆ,
ಸೈತಾನನ ಬಾಯಿಂದ ನಿನ್ನನ್ನು ತಪ್ಪಿಸ್ತಾನೆ, ನಿನ್ನನ್ನ ದುಷ್ಕೃತ್ಯ ಮಾಡಲಾರದಂತೆ ಕಾಪಾಡಿ ತನ್ನ ಬಳಿಗೆ ಸೇರಿಸಿಕೊಳ್ತಾನೆ. ಹಲ್ಲೆಲೂಯಾ. ಯಾವ ಮನೆ ಕೊಡ್ತಾನೆ? ಚಿನ್ನದ ಮನೆ, ಬಂಗಾರದ ಮನೆ. ಅದು ಬಿದ್ದೋಗುತ್ತೆ. ಮನೆ ಕಟ್ಟಿದೀವಲ್ಲ, ಇನ್ನೊಂದು 60 ವರ್ಷ 70 ವರ್ಷ, ಎಷ್ಟು ವರ್ಷ ಇರ್ಬೋದ್ರಿ? 70 ವರ್ಷ 80 ವರ್ಷ ಉಳಿಸ್ಬಿಡ್ತೀವಿ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ 100 ವರ್ಷ ಅನ್ಕೊಳ್ಳಿ. ಏನಪ್ಪ ಅಯ್ಯರು ಶುಭ ಹೇಳದ್ಬಿಟ್ಟು ಅಶುಭ ಹೇಳ್ತಾ ಇದ್ದಾರೆ. ಸತ್ಯನೇ ಹೇಳ್ತಾ ಇರೋದು. ನಮ್ಮ ಭಾರತ ದೇಶದಲ್ಲಿ ಕೂತುವಂಥ ಮಾತುಗಳು ಮಾತಾಡ್ಬೋದು. ಅಶುಭ ಹೇಳಿದ್ರೆ ಅಶುಭ ಏನೋ ಅಂತಾರೆ ಹಳ್ಳಿಯಲ್ಲಿ ಹೊಡೆತ ಏನು ಸಮಥಿಂಗ್ ಯಾವುದೋ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ಗಳು. ಅದರಿಂದ ಏನು ಕೂಡ ಪ್ರಯೋಜನ ಎಲ್ಲ ಮನುಷ್ಯರು ಮಾಡಿರುವಂಥದ್ದು, ದೇವರು ಮಾಡಿರುವಂಥದ್ದು ಒಂದೇ ಮಾರ್ಗ. ಆ ಮಾರ್ಗದಲ್ಲಿ ನೀನು ಬಂದ್ರೆ ಆತನು ನಿನಗೆ ತಾನು ಕಟ್ಟಿರುವಂತ ಮನೆಯನ್ನು ಕೊಡ್ತಾನೆ. ಮನುಷ್ಯರು ಕಟ್ಟಿದ ಮನೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ದೇವರು ಕಟ್ಟಿರುವಂತ ಮನೆ ಶಾಶ್ವತವಾಗಿ ಅದು ಇರುವಂತದ್ದಾಗಿದೆ. ಅಲ್ಲೇ ನೀನು ಸೇರ್ಬೇಕಂತೇಳಿ ದೇವರು ಬಂದಿದ್ದಾನೆ ಹೊರತಾಗಿ ಇಲ್ಲ ಅದ್ರಾಗ ಬಿಡ್ರಿ ಇದ್ರಾಗ ಬಿಡ್ರಿ ಯಾವ್ದ್ರಾಗ ಬೀಳೋದು ಏನಿಲ್ಲ. ಕೆಲವೊಬ್ರು ಮಾತಾಡ್ತಾ ಇರ್ತಾರೆ ಸೇವೆಗೆ ಹೋದಾಗ, ಇಲ್ಲ ರೀ ನಾವು ಕೂಡ ಈಗ ಬಿದ್ದೀವ್ರಿ ಅಂತ ಹೇಳಲ್ಲ. ನಾವು ಬಿದ್ದೀವ್ರಿ. ಎಲ್ಲಿ ಬಿದ್ದಿಲ್ಲಮ್ಮ, ಸೃಷ್ಟಿಕರ್ತನ ದೇವ್ರನ್ನ ಈಗ ನೀನು ತಿಳಿದುಕೊಂಡು ನಂಬಿದೀವಿ ಅನ್ಬೇಕು ಅಂತೇಳಿ ಹೇಳ್ತೀನಿ ನಾನು. ಹಲ್ಲೆಲೂಯಾ. ಎಲ್ಲಿ ಬೀಳೋದಿಲ್ಲ. ಬಿದ್ದಂತವ್ರು ನೀವು ಮೇಲೆ ಕೆತ್ತ ಮಠ ಇಲ್ಲ. ಹಲ್ಲೆಲೂಯಾ. ಬಿದ್ದಿದ್ದೀರಿ ಪಾಪದಲ್ಲಿ, ಈಗ ನೀವು ಎದ್ದೇಳಬೇಕು ಪರಿಶುದ್ಧತೆಯಲ್ಲಿ. ಹಲ್ಲೆಲೂಯಾ. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಪರಲೋಕ ರಾಜ್ಯಕ್ಕೆ ನಿನ್ನನ್ನು ಸೇರಿಸ್ತಾನೆ. ನೀವೇನ್ ಮಾಡಬೇಕು? ನೀವು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕಂತ ಹೇಳಿದಾಗ ನಿಕೋದೇಮನ್ ಹೇಳ್ತಾನೆ, ನಾನು ನನ್ನ ತಾಯಿ ಗರ್ಭದೊಳಗಡೆ ಹೋಗಿ ಮತ್ತೆ ಹುಟ್ಟಲಿಕ್ಕೆ ಆದೀತೆ ಅಂತ ಹೇಳಿದಾಗ ಸ್ವಾಮಿಯವರು ಹೇಳುವಂಥದ್ದು ಒಂದೇ ಮಾತು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3, 4, 5, 6 ವಚನಗಳು ಹಂಗೆ ಸಂಭಾಷಣೆ ಮುಂದೆ ಹೋಗ್ತಾ ಇರುತ್ತೆ. ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರೆ. ನೀನು ಆತ್ಮದಲ್ಲಿಯೂ ನೀರಿನಲ್ಲಿಯೂ ನೀನು ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ನೀನು ಹುಟ್ಟಬೇಕು. ಹಲ್ಲೆಲೂಯಾ. ಭಾರತ ದೇಶದಲ್ಲಿ ಸೇವೆ ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ 10,000 ಸಭೆಗಳನ್ನು ತಾವಿರುವಾಗಲೇ ಸ್ಥಾಪನೆ ಮಾಡಿರ್ತಕ್ಕಂಥ ಭಕ್ತ್ ಸಿಂಗ್ ಎನ್ನುವಂಥ ದೊಡ್ಡ ದೈವ ಸೇವಕರು ಅವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು. ಏನಂತೇಳಿ? ಬರ್ನ್ ಅಗೇನ್, ಬರ್ನ್ ಅಗೇನ್, ಬರ್ನ್ ಅಗೇನ್. ದೇರ್ ಇಸ್ ನೋ ವೇ. ಮತ್ತೆ ಯಾವುದು ಕೂಡ ಇಲ್ವೇ ಇಲ್ಲ. ಪುನಃ ನೀನು ಹುಟ್ಟಬೇಕು, ಪುನಃ ನೀನು ಹುಟ್ಟಬೇಕು, ಹುಟ್ಟಬೇಕು, ಹುಟ್ಟಬೇಕು ಅಂತೇಳಿ. ಹಲ್ಲೆಲೂಯಾ. ಪಾಪದಲ್ಲಿ ಅಲ್ಲ, ಪರಿಶುದ್ಧತೆಯಲ್ಲಿ, ದೇವರ ರಾಜ್ಯದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪೌಲನನ್ನ ದೇವರು ಆತನು ಅವರ ಸಂಗಡ ಇದ್ದ, ಮತ್ತೆ ಏನ್ ಮಾಡಿದ? ಸಿಂಹದ ಬಾಯೊಳಗಿಂದ ತಪ್ಪಿಸಿದ, ಸಂಕಷ್ಟದಿಂದ ತಪ್ಪಿಸಿದ. 3ನೇದಾಗಿ ಆತನ ಏನ್ ಮಾಡ್ತಾನೆ? ಆತನು ಇರುವಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಅಂತ. ಹಲ್ಲೆಲೂಯಾ. ಇದು ಬಹಳ ಮುಖ್ಯ. ಈ ಲೋಕದಾಗ ಇದ್ದವನು ಇರ್ತಾನೆ, ಇರ್ಲಾರ್ದವನು ಇರ್ತಾನೆ, ಭಿಕ್ಷೆ ಬೇಡನು ಕೂಡ ಬದುಕ್ತಾನೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರು ಕೊಡ್ತಾನೆ, ಕರುಣಾಮಯ ಅಂತ. ಭಿಕ್ಷೆ ಬೇಡವ್ರಿಗೂ ಕೊಡ್ತಾನೆ, ಶ್ರೀಮಂತರಿಗೂ ಕೊಡ್ತಾನೆ, ಬಡವರಿಗೂ ಕೊಡ್ತಾನೆ, ಎಲ್ರಿಗೂ ಕೊಡ್ತಾನೆ. ಎಲ್ಲರೂ ಯಾವುದೋ ಒಂದು ವಿಷಯದಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ? ದುಡಿತಾ ಇರ್ತಾರೆ. ಎಲ್ಲಿ? ಆದ್ರೆ ಪರಲೋಕದಲ್ಲಿ ಅದು ಇಲ್ಲವೇ ಇಲ್ಲ. ಪರಲೋಕದಲ್ಲಿ ಯಾವಾಗಲೂ ಕೂಡ ದೇವರ ಆರಾಧನೆ, ದೇವರ ಸಮ್ಮುಖ, ದೇವರ ಸನ್ನಿಧಿ. ಅಲ್ಲಿ ದುಃಖ ಇಲ್ಲ, ಗೋಳಾಟ ಇಲ್ಲ, ಮರಣ ಇಲ್ಲ. ಅಲ್ಲಿ ಮದುವೆ ಮಾಡಿಕೊಳ್ಳುವುದಿಲ್ಲ, ಮಾಡಿಕೊಡುವುದೂ ಇಲ್ಲ. ಅಲ್ಲಿ ಯಾವಾಗಲೂ ಕೂಡ ಸುಖ, ಸಂತೋಷ, ಸಮಾಧಾನ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದ್ರ ಸಲುವಾಗಿ ಆ ಪರಲೋಕ ನಿಮಗೆ ಬೇಕಂದ್ರೆ ನೀವು ಯೇಸುವನ್ನ ನಂಬಲೇಬೇಕು. ಯಾರಿಗೂ ಗೊತ್ತಲ್ಲ ಇಲ್ಲ, ಕೈ ಯಾರಿಗೂ ತಲೆ ಹತ್ರ ಕತ್ತಿ ಹಿಡ್ಕೊಂಡು ನಂಬ್ರಿ ಅಂತೇಳಿ ಯಾರಿಗೂ ಬೆದರಿಸ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಸ್ವತಂತ್ರ ನಿನಗೆ ಕೊಟ್ಟಿದ್ದಾನೆ, ಬುದ್ಧಿ ನಿನಗೆ ಕೊಟ್ಟಿದ್ದಾನೆ, ಜ್ಞಾನ ನಿನಗೆ ಕೊಟ್ಟಿದ್ದಾನೆ. ಈ ವಾಕ್ಯ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಮಾತಾಡಿದಾಗ ನೀನು ತಿಳಿದುಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ, ಆ ದೇವರು ಯಾಕೆ ಬಂದಿದ್ದಾನೆ ಎಂಬುದಾಗಿ ನೀನು ಗ್ರಹಿಸಿಕೊಂಡ್ರೆ, ನೀನು ಏನು ಮಾಡಲ್ಲ? ಬಿಟ್ಟು ಹೋಗಲ್ಲ. ಆತನ ಬಳಿಯಲ್ಲಿ ನೀನು ಬಂದುಬಿಡ್ತೀವಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೌಲನಾಗಿರಬೇಕಾಗಿರುವಂತ ಪೌಲನನ್ನ ದೇವರು ಪೌಲನಾಗಿ ಮಾರ್ಪಡಿಸಿ ಪ್ರಾರ್ಥನೆ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಸೇವೆ ವಿಷಯದಲ್ಲಿ ಅನೇಕ ಆತ್ಮಗಳನ್ನು ಗೆಲ್ಲುವಂತೆ ಮಾಡಿದಂತ ದೇವರು ಆತನ ಸಂಗಡ ಇದ್ದು ಸಿಂಹದ ಬಾಯಿಗಳಿಂದ ತಪ್ಪಿಸಿ, ಮರಣಕರವಾದ ಸ್ಥಿತಿಗಳಿಂದ ತಪ್ಪಿಸಿ, ಅನೇಕವಾಗಿರ್ತಕ್ಕಂಥ ಸ್ಥಿತಿಗತಿಗಳಿಂದ ತಪ್ಪಿಸಿ, ದುಷ್ಕೃತ್ಯಗಳನ್ನು ಮಾಡಲಾರದ ಹಾಗೆ ಆತನನ್ನು ಪರಿಶುದ್ಧಾತ್ಮ ದೇವರು ಅಣಿಗೊಳಿಸಿ ತನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿಯೇ
ಉಸಿರು ಇರೋವರೆಗೂ ದೇವರು ಆತನ ಒತ್ತ ಸಹಿಸಿದ. ನಿನ್ನನ್ನು ಕೂಡ ಓಡ್ತಾ ಇದ್ದಾನೆ. ಒಂದೇ ಕಾರಣ ಪ್ರಿಯರೇ, ನೀನು ಆತನಿಗೆ ಬೇಕು. ನೀನು ಪಾತಾಳಕ್ಕೆ ಹೋಗುವುದು ದೇವರ ಇಷ್ಟವಲ್ಲ, ಚಿತ್ತವಲ್ಲ. ದೇವರನ್ನ ಧಿಕ್ಕಾರ ಮಾಡಿದರೆ, ದೇವರ ಆಜ್ಞೆಗೆ ಅವಿಧೇಯತೆಯನ್ನು ತೋರಿಸಿದರೆ, ಪ್ರಿಯನೇ ಪ್ರಿಯಳೇ, ಪಾತಾಳದ ದ್ವಾರ ತೆಗೆದುಕೊಂಡಿದೆ, ಪರಲೋಕದ ದ್ವಾರ ಮುಚ್ಚಲ್ಪಡ್ಲಿಕ್ಕಿದೆ. ಬಾಗಿಲು ತೆರೆದಿರುವಂತ ದೇವರು ಬೇಗನೆ ಅದನ್ನ ಮುಚ್ಚುವುದರೊಳಗಡೆಯಾಗಿಯೇ, ಸಮಯ ಮೀರಿ ಹೋಗುವುದರೊಳಗಡೆಯಾಗಿಯೇ ನಿನಗೆ ಒಳ್ಳೇದು ಮಾಡೋದಕ್ಕಾಗಿ, ನಿನಗೆ ದರ್ಶನ ನಿನಗೆ ಸುಖ ಕೊಡೋದಕ್ಕಾಗಿ, ರಕ್ಷಣೆ ಮಾತ್ರ ಹೊರತಾಗಿ ದೇವರು ಯಾರೂ ಇಲ್ಲ. ನಾನು ನಾನೇ ಆಗಿದ್ದೇನೆ, ನನ್ನ ಹಿಂದೆ ಯಾರು ಇಲ್ಲ, ನನ್ನ ಮುಂದೆಯೂ ಯಾರು ಬರುವುದಿಲ್ಲ ಎಂಬುದಾಗಿ ಹೇಳಿದಂತ ದೇವರು ಆತ 43ನೇ ಯೆಶಾಯನ ಗ್ರಂಥ 10ನೇ ವಚನದಲ್ಲಿ, ನಾನೇ ಪರಮಾತ್ಮನು, ನನ್ನ ಹಿಂದೆ ಯಾರು ಇಲ್ಲ, ನನ್ನ ಮುಂದೆ ಯಾರು ಇಲ್ಲ, ನಾನು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ ದೇವರು ಆತ. ಇವತ್ತು ಆ ದೇವರ ಬಳಿಗೆ ನೀನು ಬಂದಿದ್ದೀಯಾ? ನಿನ್ನ ಕಷ್ಟವನ್ನ, ನಿನ್ನ ದುಃಖವನ್ನ, ನಿನ್ನ ಬಲಹೀನತೆಗಳನ್ನ ಆತನು ಪರಿಹಾರ ಮಾಡುವ ದೇವರು. ಪ್ರಾರ್ಥನೆ ಮಾಡಿಕೊಳ್ಳು. ಪ್ರಾರ್ಥನೆ ಮಾಡಿ. ಮಣ್ಣಿಂದ ಬಂದ ಮನುಷ್ಯರೇ, ಮಣ್ಣಿಗೆ ಹೋಗಬೇಕು ನೀ. ಮಣ್ಣಿಂದ ಬಂದ ಮನುಷ್ಯರೇ, ಮಣ್ಣಿಗೆ ಹೋಗಬೇಕು ನೀ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ಮಣ್ಣಿಂದ ಬಂದ ಮನುಷ್ಯರೇ, ಮಣ್ಣಿಗೆ ಹೋಗಬೇಕು ನೀ. ಐಶ್ವರ್ಯ ಐತೆ ಅಂತ ಮೇರಿ ಬ್ಯಾಡು, ನೀ ಹೋಗುವಾಗ ಹಿಂದೆ ಹಣವು ಬರೋದಿಲ್ಲೋ. ಹಣ ಐಶ್ವರ್ಯ ಐತೆ ಅಂತ ಮೇರಿ ಬ್ಯಾಡು, ನೀ ಹೋಗುವಾಗ ನಿನ್ನ ಹಿಂದೆ ಹಣವು ಬರೋದಿಲ್ಲೋ. ನಿನಗಿರುವುದೆಲ್ಲ ಯೇಸು ಕೊಟ್ಟಾಸೆಗಳು, ಅವರಿಲ್ಲದೆ ಅಂಗ ಭೂಮಿಯ ಮೇಲೆ ಬಾಳುವೆಯೋ. ನಿನಗಿರುವುದೆಲ್ಲ ಯೇಸು ಕೊಟ್ಟಾಸೆಗಳು, ಅವರಿಲ್ಲದೆ ಅಂಗ ಭೂಮಿಯ ಮೇಲೆ ಬಾಳುವೆಯೋ. ಅವರಿಲ್ಲದೆ ಅಂಗ ಭೂಮಿಯ ಮೇಲೆ ಬಾಳುವೆಯೋ. ಮಣ್ಣಿಂದ ಬಂದ ಮನುಷ್ಯರೇ, ಮಣ್ಣಿಗೆ ಹೋಗಬೇಕು ನೀ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ. ನೀ ಹೋಗುವಾಗ ಸಮಾಧಿವರೆಗೆ ಬರುತ್ತಾರು. ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ. ನೀ ಹೋಗುವಾಗ ಸಮಾಧಿವರೆಗೆ ಬರುತ್ತಾರು. ಅವರು ಕಣ್ಣೀರಿನಿಂದ ಸುಳ್ಳಾಡಿ ನಿನ್ನ ಕಳಿಸ್ತಾರೋ. ನಿನ್ನ ಆಸ್ತಿಗಾಗಿ ದಿನಾಲು ಜಗಳಾಡ್ತಾಯಿದ್ದಾರೋ. ಅವರು ಕಣ್ಣೀರಿನಿಂದ ಸುಳ್ಳಾಡಿ ನಿನ್ನ ಕಳಿಸ್ತಾರೋ. ನಿನ್ನ ಆಸ್ತಿಗಾಗಿ ದಿನಾಲು ಜಗಳಾಡಿ ಸಾಯ್ತಾರೋ. ನಿನ್ನ ಆಸ್ತಿಗಾಗಿ ದಿನಾಲು ಬಡಿದಾಡಿ ಸಾಯ್ತಾರೋ. ಮಣ್ಣಿಂದ ಬಂದ ಮನುಷ್ಯರೇ, ಮಣ್ಣಿಗೆ ಹೋಗಬೇಕು ನೀ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ಇದು ಸೃಷ್ಟಿಯ ನಿಯಮ, ಇದು ಕರ್ತನ ನಿಯಮ. ನಿನ್ನ ದೇಹ ಮಣ್ಣಿಗೆ ಹೋದ ಮೇಲೆ ಮುಂದೆ ನಿನ್ನ ಆತ್ಮದ ಮುಂದೆ ನರಕ ಸ್ವರ್ಗ ಇರುವುದು. ನಿನ್ನ ದೇಹ ಮಣ್ಣಿಗೆ ಹೋದ ಮೇಲೆ ಮುಂದೆ ನಿನ್ನ ಆತ್ಮದ ಮುಂದೆ
ಬಿಟ್ಟು ಬಾಳಿದರೆ ನರಕಾನು ನೀ ನಂಬಿ ಬಾಳಿದರೆ ಸ್ವರ್ಗ ನಿತ್ಯ ಜೀವ ಕಣೋ ಯೇಸು ಸ್ವಾಮಿಯನ್ನು ಬಿಟ್ಟು ಬಾಳಿದರೆ ನರಕಾನು ನೀ ನಂಬಿ ಬಾಳಿದರೆ ಸ್ವರ್ಗ ನಿತ್ಯ ಜೀವ ಕಣೋ ನೀ ನಂಬಿ ಬಾಳಿದರೆ ಸ್ವರ್ಗದ ಜೀವ ಕಿರೀಟಗಳು ಮಣ್ಣಿಂದ ಬಂದ ಮಣ್ಣಿಗೆ ಹೋಗಬೇಕು ಇದು ಸೃಷ್ಟಿಯ ಇದು ಕರ್ತನಾಯ ಇದು ಸೃಷ್ಟಿಯ ನಿಯಮ ಇದು ಕರ್ತನಾಯ ಅಂತ ಹೇಳಿದಾಡು ನೀ ಹೋಗುವಾಗ ನಿನ್ನ ಹಿಂದೆ ಹಣವು ಬರಲಿಲ್ಲೋ ಐತಿ ಅಂತ ಹೇಳಿದಾಡು ನೀ ಹೋಗುವಾಗ ನಿನ್ನ ಹಿಂದೆ ಹಣವು ಬರಲಿಲ್ಲೋ ನಿನಗಿರುವುದೆಲ್ಲ ಹೆಸರು ಕೊಟ್ಟ ಆಸೆಗಳು ಅವರಿಲ್ಲದ ಹೆಂಗ ಭೂಮಿಯ ಮೇಲೆ ಬಾಳುವೆಯೋ ನಿನಗಿರುವುದೆಲ್ಲ ಹೆಸರು ಕೊಟ್ಟ ಆಸೆಗಳು ಅವರಿಲ್ಲದೆ ಹಂಗ ಭೂಮಿಯ ಮೇಲೆ ಬಾಳುವೆಯೋ ಅವರಿಲ್ಲದೆ ಹಂಗ ಭೂಮಿಯ ಮೇಲೆ ಬದುಕುವೆಯೋ ಮಣ್ಣಿಂದ ಬಂದ ಮಣ್ಣಿಗೆ ಹೋಗಬೇಕು ಸೃಷ್ಟಿಯ ನಿಯಮ ಇದು ಕರ್ತನ ನಿಯಮ ಇದು ಸೃಷ್ಟಿಯ ನಿಯಮ ಇದು ಕರ್ತನ ನಿಯಮ ಸೃಷ್ಟಿಯ ನಿಯಮ ಇದು ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆಯಪ್ಪ ನಿನಗೆ ಸ್ತೋತ್ರ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ನನ್ನ ಸಂಗಡ ನಮ್ಮ ಸಂಗಡ ನೀನಿದ್ದು ಮಾತಾಡಿದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಕುಮಾರನ ಸಂಗಡ ನೀನಿದ್ದು ಮಾತಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ಸ್ವಾಮಿ ನಿನ್ನ ಒಂದು ಸತ್ಯಾರ್ಥವನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ನಮ್ಮ ಹೃದಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನ ಮುದ್ರಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಆ ವಾಕ್ಯವನ್ನ ಬೆಳೆಯ ಮಾಡು. ಆ ವಾಕ್ಯವನ್ನ ಸ್ವಾಮಿ ಕರ್ತನೇ, ರಕ್ಷಕನೇ, ನಿನ್ನ ಚಿತ್ತದ ಪ್ರಕಾರವಾಗಿ ಪ್ರಜ್ವಲಗೊಳಿಸು. ನಿನ್ನ ಶಕ್ತಿ ಪ್ರಭಾವ ತುಂಬಿಯಲಿ ಕರ್ತನೇ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಸಹಾಯ ಮಾಡಿ ನಡೆಸು, ಬಲಪಡಿಸು. ದೇವರಾತ್ಮನೇ, ಈ ಸಮಯದಲ್ಲಿ ಸ್ವಾಮಿ ಎಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಎಲ್ಲರನ್ನು ಆಶೀರ್ವದಿಸು. ಎಲ್ಲರಿಗೆ ಆರೋಗ್ಯವನ್ನ, ಸಮಾಧಾನವನ್ನ, ಶಾಂತಿಯನ್ನ, ನೆಮ್ಮದಿಯನ್ನು ಕೊಡು. ಸುರಕ್ಷತೆಯನ್ನು ಉಂಟು ಮಾಡು. ಆಮೆನ್. ದೇವರಾತ್ಮನೇ, ಪೀಡಿಸುವ ಪೀಡಕ ಆತ್ಮಗಳನ್ನು ತೊಲಗಿಸಿದ್ದಕ್ಕಾಗಿ ಸ್ತೋತ್ರ. ಆಮೆನ್. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಸಮಾಧಾನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. 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 ಗಂಟಲಿನ ನೋವು, ತಲೆಯ ನೋವು, ಕೀಲುಗಳ ನೋವು, ದೇಹದ ನೋವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಹೃದಯದ ತೊಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಮನುಷ್ಯನೊಳಗೆ ಪ್ರವೇಶ ಮಾಡಿರುವ ಅಪವಾದಿ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಮಾನಸಿಕ ವ್ಯಾಧಿ ಯೇಸು ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಕ್ಷಮೆ ಕೇಳದ ಇರುವ, ಕ್ಷಮೆ ಹೇಳದ ಇರುವ ಕಠಿಣಾತ್ಮ ಯೇಸು ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಪ್ರಾರ್ಥನಾತ್ಮ, ವಾಕ್ಯದ ಆತ್ಮ ಪ್ರವೇಶ ಮಾಡಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಬಿಪಿ, ಶುಗರ್ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ನಾರ್ಮಲ್ ಆಗಲಿ. ಆಮೆನ್. ಗಂಟಲಿರ್ತಕ್ಕಂಥ ಗಡ್ಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿವಾಗಲಿ. ಆಮೆನ್. ಹೊಟ್ಟೆಲಿರ್ತಕ್ಕಂಥ ಗಡ್ಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಆಮೆನ್. ಅಂಗಾಲಿನಿಂದ ನೆನೆದಿತ್ತಿವರೆಗೆ ಇರ್ತಕ್ಕಂಥ ಪ್ರತಿ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೇರು ಸಮೇತ ತೆಗೆದು ಆಳವಾದ ಸಮುದ್ರದಲ್ಲಿ ಬೀಳಲ್ಪಡಲಿ. ಆಮೆನ್. ಸಂಪೂರ್ಣ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಂಗಾಲಿನಿಂದ ನಡೆನೆತ್ತಿವರೆಗೂ ಆರೋಗ್ಯವು ಕಟ್ಟಲ್ಪಡಲಿ. ಆಮೆನ್.
ಸರ್ವಶಕ್ತಿಯ ದೇವರೇ, ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನೀನು ಹೇಳಿದ್ದೆ, ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸು, ರೋಗಗಳಿಂದ ಸ್ವಸ್ಥಪಡಿಸು, ಸತ್ತವರನ್ನು ಬದುಕಿಸು, ಕುಷ್ಠ ಹತ್ತಿದವರನ್ನು ಸ್ವಸ್ಥಪಡಿಸಿ ಎಂಬುದಾಗಿ, ಶುದ್ಧಿಗೊಳಿಸಿ ಎಂಬುದಾಗಿ ಹೇಳಿದೆ. ದೇವರಿಗೆ ಸಮಯದಲ್ಲಿ ಆ ಕಾರ್ಯವನ್ನು ನಾನು ಮಾಡಿದ್ದೇನೆ ನಿಮ್ಮ ನಾಮದ ಮುಖಾಂತರ. ದೇವರೇ, ಸಂಪೂರ್ಣವಾಗಿ ನೀನು ಈ ಕಾರ್ಯ ನಿಂತು ಮಾಡಿದಕ್ಕಾಗಿ ಸ್ತೋತ್ರ. ಬಾಯಿಯಲ್ಲಿ ಉಚ್ಚರಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಶಕ್ತಿ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ರಕ್ತ ಎಲ್ಲರೊಳಗೆ ಪ್ರವೇಶ ಮಾಡಲಿ, ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ಗಟ್ಟಿ ಚಪ್ಪಾಳೆ.